ಹಾಯ್ ಫ್ರೆಂಡ್ಸ್, ಹಸ್ತನಿರ್ಮಿತ ಬೈ ರಮ್ಯಾ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ಇವತ್ತಿನ ವಿಡಿಯೋದಲ್ಲಿ ನಾನು ನಾರ್ಮಲ್ ನಾಟ್ ಬಾಕ್ಸ್ ನಾಟ್ನ ಯೂಸ್ ಮಾಡಿಕೊಂಡು 3x3 ಡೈಮಂಡ್ ಕ್ರಾಸ್ ಕಟ್ ಬ್ಯಾಸ್ಕೆಟ್ನ ಯಾವ ರೀತಿ ಹಾಕೋದು ಅಂದ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ಸೊ ಈ ವಿಡಿಯೋದಲ್ಲಿ ನಾನು ಸ್ಟೆಪ್ ಬೈ ಸ್ಟೆಪ್ಪಲ್ಲಿ ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಸ್ಕಿಪ್ ಮಾಡಿದ್ರೆ ಎಲ್ಲೇನು ಮಿಸ್ ಆಗಿದೆ ಅನ್ನೋದು ಗೊತ್ತಾಗೋದಿಲ್ಲ. ಹಾಗೆ ಯಾರಿಗೆಲ್ಲ ಕಲಿಬೇಕು ಅಂತ ಇಂಟ್ರೆಸ್ಟ್ ಇರುತ್ತೆ ಅವ್ರಿಗೆ ವಿಡಿಯೋನ ಶೇರ್ ಮಾಡಿ. ಮತ್ತು ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸೊ ನೋಡಿ, ಇದಕ್ಕೆ ನಾನು ಬ್ಲೂ ಕಲರು ಮತ್ತು ಬೇಬಿ ಪಿಂಕ್ ಕಲರ್ ಯೂಸ್ ಮಾಡಿ ಹಾಕಿರೋಂಥ ಬ್ಯಾಸ್ಕೆಟು. ಸೊ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಫ್ರೆಂಡ್ಸ್. ಈ ಬ್ಯಾಸ್ಕೆಟು ಲಂಚ್ ಬ್ಯಾಸ್ಕೆಟ್ಗಿಂತ ಸ್ವಲ್ಪ ದೊಡ್ಡ ಸೈಜಲ್ಲೇ ಬಂದಿದೆ. ನೋಡಿ, ಒಳಭಾಗದಲ್ಲಿ ಈ ರೀತಿ ಬರುತ್ತೆ. ಸೊ ಹೊರಭಾಗದಲ್ಲಿ ನೋಡೋದಾದರೆ ಈ ರೀತಿ ಬರುತ್ತೆ ನೋಡಿ. ಹೀಗೆ ಇಲ್ಲಿ ನೀವು ನೋಡ್ಬೋದು ನೋಡಿ, ಹಿಂಗೆ ಎಣಿಸಿದ್ರು 3 1 2 3, ಹಿಂಗೆ ಎಣಿಸಿದ್ರು 3 1 2 3, ಹಿಂಗೆ ಎಣಿಸಿದ್ರು 3 1 2 3, ಈ ರೀತಿ ಬಂದಿದೆ. ಸೊ ಇದಕ್ಕೆ ನಾವು 3x3 ಡೈಮಂಡ್ ಕ್ರಾಸ್ ಕಟ್ ಬ್ಯಾಸ್ಕೆಟ್ ಅಂತ ಕರಿತೀವಿ. ಇದನ್ನು ನಾನು ಕ್ರಾಸ್ ಕಟ್ ಬ್ಯಾಸ್ಕೆಟ್ ಯೂಸ್ ಮಾಡಿದ್ದೀನಿ. ಇದರಲ್ಲಿ ನಾನು ಯಾವುದೇ ರೀತಿ ರನ್ನಿಂಗ್ ವೇರ್ನ ಯೂಸ್ ಮಾಡ್ಕೊಂಡಿಲ್ಲ. ಕಂಪ್ಲೀಟಾಗಿ ಬ್ಯಾಸ್ಕೆಟ್ ಏನು ಹಾಕಿದ್ದೀನಿ ತಳದಿಂದ ಎತ್ತರ ಮುಗಿಯೋವರೆಗೂ ನಾನು ಕ್ರಾಸ್ ಕಟ್ಟಲ್ಲೇ ಯೂಸ್ ಮಾಡೋದು. ಅಂದರೆ ರನ್ನಿಂಗ್ ವೇರ್ ಯೂಸ್ ಮಾಡ್ದಲ್ಲೇ ಹಾಕಿರೋಂಥ ಬ್ಯಾಸ್ಕೆಟ್ ಇದು. ಸೊ ಕ್ರಾಸ್ ಕಟ್ ಬ್ಯಾಸ್ಕೆಟಿಗೆ ನಾವು ರನ್ನಿಂಗ್ ವೇರ್ ಯೂಸ್ ಮಾಡೋದಿಲ್ಲ. ನಾರ್ಮಲ್ ಬ್ಯಾಸ್ಕೆಟಿಗಾದರೆ ನಾವು ರನ್ನಿಂಗ್ ವೇರ್ನ ಯೂಸ್ ಮಾಡ್ತೀವಿ. ಇದು ನಾನು ಕ್ರಾಸ್ ಕಟ್ ಬ್ಯಾಸ್ಕೆಟ್ ಹಾಕ್ಕೊಂಡಿರೋದು. ಸೊ ಮತ್ತೆ ನೀವು ಇಲ್ಲಿ ನೋಡ್ಬೋದು, ಒಳಭಾಗದಲ್ಲಿ ನಾನು ಒಂದು ಲೈನು ಒಳಭಾಗದಲ್ಲಿ ಮಡಚ್ಕೊಂಡು ವೈರ್ಗಳನ್ನ ತೋರಿಸ್ಕೊಂಡಿದ್ದೀನಿ. ಇಲ್ಲಿ ನಮಗೆ ಪೈಪಿಂಗ್ ಕೊಟ್ಟಂಗೂ ಇರುತ್ತೆ, ಮತ್ತೆ ಕೈ ಕೂಡ ತರ್ಚೋದಿಲ್ಲ ವೈರಿಂದ. ಹಾಗಾಗಿ ಒಂದು ಲೈನು ಒಳಭಾಗದಲ್ಲಿ ಮಡಚ್ಕೊಂಡಿದ್ದೀನಿ. ಮತ್ತು ಬ್ಯಾಸ್ಕೆಟ್ ಇಲ್ಲೂ ಅಷ್ಟೇ ಪೈಪಿಂಗ್ ಕೊಟ್ಟಂಗಿರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಸೊ ಬಾಳ್ಕೆನೂ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಇದರಲ್ಲಿ ನಾನು ಎಷ್ಟು ವೈರ್ ಲೆಂತಲ್ಲಿ ಮಿಕ್ಕಿದೆ ಅಷ್ಟು ಲೆಂತಲ್ಲೂ ನಾನು ವೈರ್ನ ಎತ್ತರ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದೀನಿ ಅಲ್ಲಿವರೆಗೂ ವೈರ್ನ ಒಳಭಾಗಕ್ಕೆ ತೋರಿಸ್ಕೊಂಡಿದ್ದೀನಿ. ಬ್ಯಾಸ್ಕೆಟ್ದು ಲೈಫ್ ಚೆನ್ನಾಗಿರುತ್ತೆ. ಸೊ ಸ್ಮಾಲ್ ಪೀಸಸ್ ಆಗಿ ನಾವು ಕಟ್ ಮಾಡಿ ಬಿಸಾಕೋದಕ್ಕಿಂತ ಬ್ಯಾಸ್ಕೆಟ್ ಒಳಭಾಗದಲ್ಲಿ ನಾವು ತೋರಿಸ್ಕೊಂಡ್ರೆ ಬ್ಯಾಸ್ಕೆಟ್ ಚೆನ್ನಾಗಿ ಬರುತ್ತೆ, ಬಿಗ್ಗಿಯಾಗೂ ಇರುತ್ತೆ. ಬ್ಯಾಸ್ಕೆಟ್ದು ಲೈಫ್ ಕೂಡ ಚೆನ್ನಾಗಿ ಬರುತ್ತೆ, ಬಳಕೆ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ನಾನು ಒಳಭಾಗದಲ್ಲಿ ತೋರಿಸ್ಕೊಂಡು ಸ್ವಲ್ಪ ಉದ್ದ ಇದೆ ಅನ್ಬೇಕಾದ್ರೆ ಕಟ್ ಮಾಡ್ಕೊಂಡಿದ್ದೀನಿ. ಸೊ ನೀವು ಇಲ್ಲಿ ನೋಡ್ಬೋದು, ಇದಕ್ಕೆ ನಾನು 4 ವೈರ್ ಹ್ಯಾಂಡಲ್ನ ಹಾಕ್ಕೊಂಡಿದ್ದೀನಿ. ಇದು ಮೀಡಿಯಮ್ ಸೈಜ್ ಬ್ಯಾಸ್ಕೆಟ್ ಆಗಿರೋದ್ರಿಂದ 4 ವೈರ್ ಹ್ಯಾಂಡಲ್ ಸಾಕಾಗುತ್ತೆ. ಇದಕ್ಕೆ ನಾನು 4 ವೈರ್ ಹ್ಯಾಂಡಲ್ ಹಾಕ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ನಾನು 2 ಕಲರ್ ಬ್ಯಾಸ್ಕೆಟ್ಗೆ ಏನು ಯೂಸ್ ಮಾಡಿದ್ದೀನಿ, 2 ಕಲರು ಯೂಸ್ ಮಾಡಿಕೊಂಡು ಹ್ಯಾಂಡಲ್ ಹಾಕಿದ್ದೀನಿ. ನೋಡಿ, ಈ ರೀತಿ ಬಂದಿದೆ. ಸೊ ನೀವು ಇಲ್ಲಿ ನೋಡ್ಬೋದು, ತುಂಬ ಕ್ಯೂಟಾಗಿ ಬಂದಿದೆ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಡಾರ್ಕ್ ಬ್ಲೂ ಕಲರು ಮತ್ತು ಬೇಬಿ ಪಿಂಕ್ ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಇನ್ನು ಇದ್ರದ್ದು ಮೆಷರ್ಮೆಂಟ್ನ ನೋಡೋದಾದರೆ ನೋಡಿ, ಟೇಪಲ್ಲಿ ತಳ ಅಗಲ ನೋಡೋದಾದರೆ ನೀವು ಇಲ್ಲಿ ನೋಡ್ಬೋದು ನೋಡಿ, 12.5 ಇಂಚು. ಇಂಚಸಲ್ಲಿ ನೋಡೋದಾದರೆ 12.5 ಇಂಚು ನಮಗೆ ತಳ ಅಗಲ ಬಂದಿದೆ. ಇನ್ನು ನಾವು ಸೆಂಟಿಮೀಟ್ರಲ್ಲಿ ನೋಡೋದಾದರೆ 33 ಸೆಂಟಿಮೀಟ್ರು ನಮಗೆ ತಳ ಅಗಲ ಬಂದಿದೆ. ಇನ್ನು ಎತ್ತರನ ನೋಡೋದಾದರೆ ನೋಡಿ, ಸೆಂಟಿಮೀಟ್ರಲ್ಲಿ ನೋಡೋದಾದರೆ 12 ಸೆಂಟಿಮೀಟ್ರು ತಳ ಎತ್ತರ ಬಂದಿದೆ. ಇಂಚಸಲ್ಲಿ ನೋಡೋದಾದರೆ ನಮಗೆ 4.5 ಇಂಚು ತಳ ಎತ್ತರ ಬಂದಿದೆ. ಇನ್ನು ಬ್ಯಾಸ್ಕೆಟ್ದು ಎತ್ತರನ ನೋಡೋದಾದರೆ ನೋಡಿ, ಇಂಚಸಲ್ಲಿ ನೋಡೋದಾದರೆ 9 ಇಂಚು ನಮಗೆ ಎತ್ತರ ಬಂದಿದೆ. ಇನ್ನು ಸೆಂಟಿಮೀಟ್ರಲ್ಲಿ ನೋಡೋದಾದರೆ 23 ಸೆಂಟಿಮೀಟ್ರು ನಮಗೆ ಬ್ಯಾಸ್ಕೆಟ್ ಎತ್ತರ ಬಂದಿದೆ. ಇನ್ನು ಬ್ಯಾಸ್ಕೆಟ್ದು ಅಗಲನ ನೋಡೋದಾದರೆ ಸೆಂಟಿಮೀಟ್ರಲ್ಲಿ ನೋಡೋದಾದರೆ ನೋಡಿ, ಇಲ್ಲಿಂದ ನೋಡೋಣ, 30 ಸೆಂಟಿಮೀಟ್ರು ನಮಗೆ ಬ್ಯಾಸ್ಕೆಟ್ದು ಅಗಲ ಬಂದಿದೆ. ಇಂಚಸಲ್ಲಿ ನೋಡೋದಾದರೆ 12 ಇಂಚು ಬ್ಯಾಸ್ಕೆಟ್ದು ಅಗಲ ಬಂದಿದೆ. ಸೊ ಈ ಮೆಷರ್ಮೆಂಟಲ್ಲಿ ಈ ಬ್ಯಾಸ್ಕೆಟ್ ಬಂದಿರೋ ಅಂಥದ್ದು. ಸೊ ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ಸ್ಟೆಪ್ ಬೈ ಸ್ಟೆಪ್ಪಲ್ಲಿ ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ತಳ ಮುಗಿಸಿ ನಾವು ಎತ್ತರ ಹಾಕೋಬೇಕಾದ್ರೆ ಎಲ್ಲಿ ನಾವು 2 ವೈರ್ ಯೂಸ್ ಮಾಡಬೇಕು, ಎಲ್ಲಿ ಒಂದು ವೈರ್ನ ಕಟ್ ಮಾಡ್ಕೋಬೇಕು, ಪ್ರತಿಯೊಂದು ಡೀಟೇಲ್ಸಾಗಿ ತೋರಿಸ್ಕೊಟ್ಟಿದ್ದೀನಿ. ಸೊ ಈ ವಿಡಿಯೋದಲ್ಲಿ ನಾನು ಏನು ಹೇಳ್ಕೊಟ್ಟಿದ್ದೀನಿ ನಿಮ್ಗೆ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇನ್ ಕೇಸ್ ಈ ವಿಡಿಯೋದಲ್ಲಿ ನಿಮ್ಗೆ ಏನೇ ಡೌಟ್ ಇದ್ರು ನೀವು ನನ್ನನ್ನು ಕಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು. ಸೊ ಈ ಬ್ಯಾಸ್ಕೆಟ್ ನನಗೆ ಆರ್ಡರ್ ಕೊಟ್ಟಿದ್ರು, ಆರ್ಡರ್ಗೋಸ್ಕರ ಹಾಕಿರೋ ಬ್ಯಾಸ್ಕೆಟ್ ಇದು. ಸೊ ಇವಾಗ ಬ್ಯಾಸ್ಕೆಟ್ನ ಯಾವ ರೀತಿ ಹಾಕೋದು ಅಂದ್ಬಿಟ್ಟು ವಿಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಅದಕ್ಕೂ ಮುಂಚೆ ಇದಕ್ಕೆ ಏನೇನು ಮೆಟೀರಿಯಲ್ಸ್ ಬೇಕು, ಯಾವ ಕಲರಲ್ಲಿ ಎಷ್ಟು ಪೀಸ್ ವೈರ್ನ ಕಟ್ ಮಾಡ್ಕೋಬೇಕು, ಯಾವ ಮೆಷರ್ಮೆಂಟಲ್ಲಿ ಕಟ್ ಮಾಡ್ಕೋಬೇಕಂತ ನೋಡೋಣ ಬನ್ನಿ. ನೋಡಿ, ಮೆಟೀರಿಯಲ್ಸ್ನ ನೋಡೋದಾದರೆ ನಾನಿಲ್ಲಿ ಡಾರ್ಕ್ ಬ್ಲೂ ಕಲರು ಪ್ಲಾಸ್ಟಿಕ್ ವೈರ್ ಬ್ಯಾಸ್ಕೆಟ್ ವೈರ್ನ ತೊಗೊಂಡಿದ್ದೀನಿ. ಇದಕ್ಕೆ ಕಾಂಬಿನೇಷನ್ ಆಗಿ ಬೇಬಿ ಪಿಂಕ್ ಕಲರು ಪ್ಲಾಸ್ಟಿಕ್ ವೈರ್ನ ತೊಗೊಂಡಿದ್ದೀನಿ. ಈ 2 ಕಾಂಬಿನೇಷನಲ್ಲಿ ನಾನಿವತ್ತು ಬ್ಯಾಸ್ಕೆಟ್ನ ಯಾವ ರೀತಿ ಹಾಕೋದು ಅಂದ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ಸೊ ವೈರ್ನ ಮೆಷರ್ ಮಾಡೋದಕ್ಕೆ ಒಂದಡಿದು ಸ್ಕೇಲ್ ಬೇಕು. ನಾನಿಲ್ಲಿ ಸ್ಕೇಲ್ ತೊಗೊಂಡಿದ್ದೀನಿ. ಸೊ ವೈರ್ನ ಕಟ್ ಮಾಡೋದಕ್ಕೆ ಸಿಸರ್ ಅಥವಾ ಟ್ರಿಮ್ಮರ್ ಬೇಕು. ನಾನಿಲ್ಲಿ ಟ್ರಿಮ್ಮರ್ ತೊಗೊಂಡಿದ್ದೀನಿ.
ನೋಡಿ ಈ ರೀತಿ ಬಟನ್ಸ್ ಬೇಕಾಗುತ್ತೆ, ಸೇಫ್ಟಿ ಬಟನ್ಸ್ ಬೇಕಾಗುತ್ತೆ. ಈ ರೀತಿ ಬಟನ್ಸು 8 ಬಟನ್ಸ್ ಬೇಕಾಗುತ್ತೆ. ಸೊ ತಳಕ್ಕೆ 4, ಹ್ಯಾಂಡಲಿಗೆ 4 ಬಟನ್ಸ್ ಬೇಕಾಗುತ್ತೆ. ಟೋಟಲಾಗಿ 8 ಬಟನ್ಸ್ ಬೇಕಾಗುತ್ತೆ. ನಾನಿಲ್ಲಿ ಬಟನ್ಸ್ನ ತೊಗೊಂಡಿದ್ದೀನಿ. ಇದಿಷ್ಟೇ ಮೆಟಲ್ಸ್ ಬೇಕಾಗಿರೋದು ಫ್ರೆಂಡ್ಸ್. ಇವಾಗ ವೈರ್ನ ಯಾವ ಮೆಷರ್ಮೆಂಟಲ್ಲಿ, ಯಾವ ಕಲರಲ್ಲಿ ಎಷ್ಟು ಪೀಸ್ ವೈರ್ನ ಕಟ್ ಮಾಡ್ಕೋಬೇಕಂತ ನೋಡೋಣ. ಇವಾಗ ನೋಡಿ ವೈರ್ದು ಮೆಷರ್ಮೆಂಟ್ನ ನೋಡೋದಾದರೆ ಸ್ಕೇಲಲ್ಲಿ ಈ ಎಡ್ಜಿಂದ ಈ ಎಡ್ಜಿಗೆ ತೊಗೊಂಡ್ರೆ 1 ಅಡಿ. ಸೊ ಹಿಂಭಾಗದಲ್ಲಿ ಈ ರೀತಿ ರಿವರ್ಸ್ ತೊಗೊಂಡಾಗ 2 ಅಡಿ ಆಗುತ್ತೆ. 3, 4, 5, 6, 7 ಅಡಿ, 8 ಅಡಿ. ನೋಡಿ 8.25 ಅಡಿ. ನೋಡಿ 8.25 ಅಡಿ ಅಳತೆಯಲ್ಲಿ ನಾನು ಈ ವೈರ್ನ ಕಟ್ ಮಾಡ್ಕೊತಾ ಇದ್ದೀನಿ. ಸೊ 8.25 ಅಡಿ ಅಳತೆಯಲ್ಲಿ ನಾನು ಏನು ಈ ವೈರ್ನ ಕಟ್ ಮಾಡ್ಕೊತಾ ಇದ್ದೀನಿ, ಇದೇ ಪೀಸ್ ವೈರ್ನ ಅಳತೆ ಇಟ್ಕೊಂಡು ಡಾರ್ಕ್ ಬ್ಲೂ ಕಲರಲ್ಲಿ 26 ಪೀಸು, ಬೇಬಿ ಪಿಂಕ್ ಕಲರಲ್ಲಿ 24 ಪೀಸು ವೈರ್ನ ಕಟ್ ಮಾಡ್ಕೋಬೇಕು. ಡಾರ್ಕ್ ಬ್ಲೂ ಕಲರಲ್ಲಿ 2 ಪೀಸ್ ಎಕ್ಸ್ಟ್ರಾ ಕಟ್ ಮಾಡ್ಕೋಬೇಕು. ಸೊ ಬೇಬಿ ಪಿಂಕ್ ಕಲರಲ್ಲಿ 24 ಪೀಸ್ ವೈರ್ನ ಕಟ್ ಮಾಡಿಕೊಂಡ್ರೆ ಡಾರ್ಕ್ ಬ್ಲೂನಲ್ಲಿ 26 ಪೀಸ್ ವೈರ್ನ ನಾವು ಕಟ್ ಮಾಡ್ಕೋಬೇಕಾಗತ್ತೆ. ಸೊ ಇವಾಗ ಡಾರ್ಕ್ ಬ್ಲೂನಲ್ಲಿ 26 ಪೀಸು, ಬೇಬಿ ಪಿಂಕ್ ಕಲರಲ್ಲಿ 24 ಪೀಸು, ಟೋಟಲಾಗಿ 50 ಪೀಸ್ ವೈರ್ನ ಕಟ್ ಮಾಡ್ಕೋಬೇಕು. ಇವಾಗ ನಾನು ಅಷ್ಟು ಪೀಸ್ ವೈರ್ನ ಕಟ್ ಮಾಡಿಕೊಂಡು ತೋರಿಸ್ತೀನಿ. ಇವಾಗ ನೋಡಿ ನಾನು ವೈರ್ಗಳನ್ನೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20, 21, 22, 23, 24 ಪೀಸ್ ವೈರ್ನ ಬೇಬಿ ಪಿಂಕ್ ಕಲರಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20, 21, 22, 23, 24, 25, 26, 26 ಪೀಸ್ ವೈರು ಡಾರ್ಕ್ ಬ್ಲೂ ಕಲರಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಟೋಟಲಾಗಿ ಇಲ್ಲಿ 50 ಪೀಸು. 50 ಪೀಸಲ್ಲಿ 26 ಪೀಸು ಡಾರ್ಕ್ ಬ್ಲೂ ಕಲರಲ್ಲಿ, 24 ಪೀಸು ಬೇಬಿ ಪಿಂಕ್ ಕಲರಲ್ಲಿ ನಾನು ಈ ವೈರ್ನ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ನಾವು ಯಾವ ರೀತಿ ನಾಟ್ ಹಾಕ್ಕೋಬೇಕಂತ ನೋಡೋಣ ಬನ್ನಿ. ಇವಾಗ ನೋಡಿ ನಾನಿಲ್ಲಿ 1 ಪೀಸ್ ವೈರ್ನ ತೊಗೊಂಡಿದ್ದೀನಿ. 1 ಪೀಸ್ ವೈರ್ನ ತೊಗೊಂಡು ನೋಡಿ 2 ತುದಿನ ಸಮವಾಗಿ ಇಟ್ಕೋಬೇಕು. ಈ ರೀತಿ 2 ತುದಿನ ಸಮವಾಗಿ ಇಟ್ಕೊಂಡು ಮಧ್ಯಕ್ಕೆ ನಾವು ಹೀಗೆ ಫೋಲ್ಡ್ ಮಾಡ್ಕೋಬೇಕಾಗತ್ತೆ. ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ಇವಾಗ ಇನ್ನೊಂದು ಪೀಸ್ ವೈರ್ನ ತೊಗೊಳ್ಳೋಣ. ಇನ್ನೊಂದು ಪೀಸ್ ವೈರ್ನ ತೊಗೊಂಡು ನಾವು 2 ತುದಿನ ಸಮವಾಗಿ ಇಟ್ಕೊಂಡು ಮಧ್ಯಕ್ಕೆ ಫೋಲ್ಡ್ ಮಾಡ್ಕೊಳ್ಳೋಣ. ನೋಡಿ ಹೀಗೆ ನೋಡಿ. ಇವಾಗ 2 ಪೀಸ್ ವೈರ್ನು ನಾವಿಲ್ಲಿ ಮಧ್ಯಕ್ಕೆ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀವಲ್ವಾ, ಇಲ್ಲಿ ನಾನು ಫಸ್ಟು ಬಾಕ್ಸ್ ನಾಟ್ ಹಾಕೋತಾ ಇದ್ದೀನಿ. ಸೊ ನೋಡಿ ಎಡಭಾಗದಲ್ಲಿ ವೈರ್ ಇದೆಯಲ್ಲ, ಈ ವೈರ್ ಮೇಲ್ಭಾಗದಿಂದ ಬಲಭಾಗದಲ್ಲಿರೋ ವೈರು ಬರಬೇಕು. ನಂದು ಈ ಉಲ್ಟಾ ವೈರ್ನ ಮೇಲ್ಭಾಗಕ್ಕೆ ಮಡಚಿ ಇದರಲ್ಲಿ ಉಲ್ಟಾ ವೈರ್ ಇದೆಯಲ್ಲ, ಈ ವೈರ್ನ ಈ ಲೂಪ್ ಒಳಗಡೆ ಹಾಕ್ಕೊಂಡು ನಾಟ್ನ ಟೈಟ್ ಮಾಡ್ಕೋಬೇಕು. ನೋಡಿ ಹೀಗೆ, ಇದು ಬಾಕ್ಸ್ ನಾಟು. ಇವಾಗ ನೋಡಿ ಬಾಕ್ಸ್ ನಾಟ್ ಆದಮೇಲೆ ಆಪೋಸಿಟಲ್ಲಿರೋ 2 ವೈರ್ನ ತೊಗೊಂಡು ನಾವು ಸಮವಾಗಿದೆಯಾ ವೈರ್ ಅಂತ ಚೆಕ್ ಮಾಡ್ಕೋಬೇಕು. ನೋಡಿ ಹೀಗೆ ಇಷ್ಟು ಡಿಫ್ರೆನ್ಸ್ ಇದೆ. ಇಷ್ಟು ಡಿಫ್ರೆನ್ಸ್ ಇದ್ದರೆ ಪರವಾಗಿಲ್ಲ, ತುಂಬ ಡಿಫ್ರೆನ್ಸ್ ಬರಬಾರ್ದು. ನೋಡಿ ಇವಾಗ ಈ ಕಡೆ ಸೈಡ್ ಆಯ್ತಲ್ವ, ಇವಾಗ ಈ ಕಡೆ ಸೈಡಲ್ಲಿರೋ 2 ವೈರ್ನ ತೊಗೊಂಡು ವೈರ್ ಸಮವಾಗಿದೆಯಾ ಅಂತ ನಾವು ಚೆಕ್ ಮಾಡ್ಕೋಬೇಕು. ನೋಡಿ ಇಷ್ಟೊಂದು ಡಿಫ್ರೆನ್ಸಲ್ಲಿ ಬರಬಾರ್ದು. ಇವಾಗ ಯಾವ ವೈರ್ ಉದ್ದ ಇದೆ ನೋಡ್ಕೋಬೇಕು. ನೋಡಿಕೊಂಡು ಇದನ್ನು ಸ್ವಲ್ಪ ಹೀಗೆ ಮೇಲ್ಭಾಗಕ್ಕೆ ತಳ್ಳಿ ಈ ಕಡೆ ಸೈಡಲ್ಲಿ ಎಳ್ಕೊಂಡ್ರೆ ನಮಗೆ ನಾಟು ಟೈಟ್ ಆಗುತ್ತೆ ಮತ್ತು ಸಮವಾಗಿ ಬರುತ್ತೆ. ನೋಡಿ ಹೀಗೆ ತುಂಬ ಡಿಫ್ರೆನ್ಸ್ ಬಂದಾಗ ನೀವು ಬ್ಯಾಸ್ಕೆಟ್ ಪೂರ್ತಿ ಎತ್ತರ ಹಾಕಿದ್ಮೇಲೆ ವೈರು ಸಾಲ್ದ ಬರುತ್ತೆ. ಸೊ ಹಾಗಾಗಿ ನೀವು ಇಲ್ಲೇ ಬೇಸಲ್ಲೇ ಚೆಕ್ ಮಾಡ್ಕೋಬೇಕಾಗತ್ತೆ. ಸ್ಟಾರ್ಟಿಂಗ್ ನಾಟ್ ಹಾಕೋಬೇಕಾದ್ರೇ ಚೆಕ್ ಮಾಡ್ಕೋಬೇಕಾಗತ್ತೆ. ನೋಡಿ ಇವಾಗ ಇದನ್ನು ನಾನು ಯಾವ ರೀತಿ ನಾಟ್ ಹಾಕ್ಕೊಂಡೆ, ಇದೇ ರೀತಿ ಎಲ್ಲ ವೈರ್ಗಳನ್ನು ನಾವು 26 ಪೀಸು ವೈರು ಮತ್ತು 24 ಪೀಸ್ ವೈರಲ್ಲಿ ಕಟ್ ಮಾಡ್ಕೊಂಡಿದ್ದೀವಲ್ವ, ಒಂದೇ ಕಲರ್ 2 ಪೀಸ್ ವೈರ್ನ ತೊಗೊಂಡು ಇದೇ ರೀತಿ ನಾವು ಬಾಕ್ಸ್ ನಾಟ್ ಹಾಕ್ಕೊಂಡು ಇಟ್ಕೋಬೇಕಾಗತ್ತೆ. ಸೊ ಬಾಕ್ಸ್ ನಾಟ್ ಹಾಕೋದಕ್ಕೆ ಯಾರಿಗೆ ಬರೋದಿಲ್ಲ, ಇದರಲ್ಲಿ ಕ್ಲಿಯರಾಗಿ ಅರ್ಥ ಆಗಿಲ್ಲ ಅನ್ನೋರು ನಾನು ಬೇಸಿಕ್ ನಾಟ್ಸ್ದು ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ, ನೀವು ಅದನ್ನು ನೋಡ್ಬಿಟ್ಟು ಹಾಕ್ಕೋಬೋದು. ಇವಾಗ ನಾನು ಎಲ್ಲ ವೈರ್ಗಳನ್ನು ಇದೇ ರೀತಿ ನಾಟ್ ಹಾಕ್ಕೊಂಡು ನೆಕ್ಸ್ಟು ಯಾವ ರೀತಿ ಇದನ್ನು ಜಾಯಿನ್ ಮಾಡ್ಕೊಳ್ಳೋದಂತ ತೋರಿಸ್ಕೊಡ್ತೀನಿ. ಇವಾಗ ನೋಡಿ ನಾನು ಎಲ್ಲ ವೈರ್ಗಳ್ನು ಈ ರೀತಿ ನಾಟ್ ಹಾಕಿ ಇಟ್ಕೊಂಡಿದ್ದೀನಿ. ಒಂದೇ ಕಲರಲ್ಲಿರೋ 2 ವೈರ್ನ ತೊಗೊಂಡು ಈ ರೀತಿ ಬಾಕ್ಸ್ ನಾಟ್ ಹಾಕ್ಕೊಂಡು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ನಾವು ಯಾವ ರೀತಿ ಜಾಯಿನ್ ಮಾಡ್ಕೊಂಡು ಬ್ಯಾಸ್ಕೆಟ್ನ ಯಾವ ರೀತಿ ಹಾಕೋದಂತ ನೋಡೋಣ ಬನ್ನಿ.
ನೋಡಿ ನಾವು ಬ್ಲೂ ಕಲರಲ್ಲಿ 2 ಪೀಸ್ ವೈರು ಎಕ್ಸ್ಟ್ರಾ ಕಟ್ ಮಾಡ್ಕೊಂಡಿದ್ವಿ ಅಲ್ವಾ. ಇದು 24 ಪೀಸ್ ಕಟ್ ಮಾಡ್ಕೊಂಡಿದ್ರೆ ಇದು 26 ಪೀಸ್ ವೈರ್ನ ನಾವು ಕಟ್ ಮಾಡ್ಕೊಂಡಿದ್ವಿ. ಇದರಲ್ಲಿ ಫಸ್ಟ್ ನೋಡಿ 1 2 3 4 ನಾಟ್ನ ನಾನು ಸಪ್ರೇಟಾಗಿ ತೆಗೆದಿಟ್ಕೋತಾ ಇದ್ದೀನಿ. ನೋಡಿ 4 ನಾಟು ನಾನು ಸಪ್ರೇಟಾಗಿ ತೆಗೆದಿಟ್ಕೊಂಡಿದ್ದೀನಿ. ನೀವು ಯಾವ ಕಲರ್ ಜಾಸ್ತಿ ತೊಗೊಂಡಿರ್ತೀರಾ ಅದರಲ್ಲಿ 4 ನಾಟು ಸಪ್ರೇಟಾಗಿ ತೆಗೆದಿಟ್ಕೋಬೇಕು. ಇನ್ನು ನೋಡಿ ಇವಿಷ್ಟು ಇದಾವಲ್ಲ, ಇದಿಷ್ಟನ್ನು ನಾನು 3 ನಾಟ್ನ ತೊಗೋತಾ ಇದ್ದೀನಿ. ನೋಡಿ ಇಲ್ಲಿ 3 ನಾಟ್ ತೊಗೊಂಡಿದ್ದೀನಿ ನಾನು. ಫಸ್ಟ್ 2 ನಾಟ್ ತೊಗೊಳ್ಳೋಣ. ಫಸ್ಟ್ 2 ನಾಟ್ ತೊಗೊಂಡು ನೋಡಿ ಹೀಗೆ ಇಟ್ಕೋಬೇಕು. ನೋಡಿ ಹೀಗೆ ನಾಟು ಪಕ್ಕ ಇಟ್ಕೊಂಡಾಗ ನೋಡಿ ಇಲ್ಲಿ ಇಂಟು ಮಾರ್ಕು ಮತ್ತು ಇಲ್ಲಿ ಇಂಟು ಮಾರ್ಕಲ್ಲಿ ನಿಮಗೆ ವೈರ್ ಕಾಣಿಸ್ತಾ ಇದೆಯಲ್ಲ, ಈ ಇಂಟು ಮಾರ್ಕಲ್ಲಿರೋ ವೈರು ಮತ್ತು ಈ ಇಂಟು ಮಾರ್ಕಲ್ಲಿರೋ ವೈರ್ನ ತೊಗೊಂಡು ನಾವು ನಾಟ್ ಹಾಕೋಬೇಕು. ನೋಡಿ ಫಸ್ಟು ಎಡಭಾಗದಲ್ಲಿರೋ ವೈರ್ನ ಹೀಗೆ ಫೋಲ್ಡ್ ಮಾಡಿಕೊಂಡು ಬಲಭಾಗದಲ್ಲಿ ಬಂದಿದೆಯಲ್ಲ ಈ ವೈರ್ನ ನೋಡಿ ಹೀಗೆ ಸುತ್ತಿ ಇದನ್ನು ಮೇಲ್ಭಾಗಕ್ಕೆ ಎತ್ತಿ ಈ ವೈರ್ ಇದೆಯಲ್ಲ ಈ ವೈರ್ನ ಈ ಲೂಪ್ ಒಳಗಡೆ ಹಾಕ್ಕೊಂಡು ನಾವು ನಾಟ್ನ ಟೈಟ್ ಮಾಡ್ಕೋಬೇಕು. ನೋಡಿ ಹೀಗೆ ಇವಾಗ ಈ ಕಡೆ ಹೀಗೆ ಉಲ್ಟಾ ತಿರುಗಿಸ್ಕೋಬೇಕು. ನೋಡಿ ಇದು ಮೇಲ್ಭಾಗದಲ್ಲಿ ನಾಟ್ ಆಯ್ತಲ್ವ, ಕೆಳಭಾಗದಲ್ಲಿ ನಾವು ನಾಟ್ ಹಾಕೋಬೇಕಾದ್ರೆ ಹೀಗೆ ಉಲ್ಟಾ ತಿರುಗಿಸ್ಕೊಂಡೆ ನಾವು ನಾಟ್ ಹಾಕೋಬೇಕಾಗತ್ತೆ. ನೋಡಿ ಎಡಭಾಗದಲ್ಲಿರೋ ವೈರ್ನ ಮಡಚಿ ಬಲಭಾಗದಲ್ಲಿರೋ ವೈರ್ ಸುತ್ತಿ ಮತ್ತು ಈ ವೈರ್ನ ಮೇಲ್ಭಾಗಕ್ಕೆ ಮಡಚಿ ಈ ವೈರ್ನ ಈ ಲೂಪ್ ಒಳಗಡೆ ಹಾಕ್ಕೊಂಡು ನಾವು ನಾಟ್ನ ಟೈಟ್ ಮಾಡ್ಕೋಬೇಕು. ನೋಡಿ ಹೀಗೆ ಈ ರೀತಿ ಬರುತ್ತೆ. ಇವಾಗ ಇನ್ನೂ ಒಂದು ಪೀಸ್ ವೈರ್ನ ತೊಗೊಂಡಿದ್ವಲ್ವಾ ಅದನ್ನು ನಾವು ಇಲ್ಲಿಗೆ ಜಾಯಿನ್ ಮಾಡ್ಕೋಬೇಕು. ನೋಡಿ ಹೀಗೆ ಇಟ್ಕೊಂಡಾಗ ಇಲ್ಲಿ ಇಂಟು ಮಾರ್ಕು ಇಲ್ಲಿ ಇಂಟು ಮಾರ್ಕ್ ಬಂದಿದೆಯಲ್ಲ, ಈ 2 ವೈರ್ನ ತೊಗೊಂಡು ನಾವು ನಾಟ್ ಹಾಕ್ಕೋಬೇಕಾಗತ್ತೆ. ಸೊ ಇದು ಕ್ರಾಸ್ ಕಟ್ ಬ್ಯಾಸ್ಕೆಟ್ ಆಗಿರೋದ್ರಿಂದ ನಾವಿಲ್ಲಿ ಯಾವುದೇ ರೀತಿ ರನ್ನಿಂಗ್ ವೈರ್ನ ಯೂಸ್ ಮಾಡ್ತಾ ಇಲ್ಲ. ನಾವೇನು ವೈರ್ ಕಟ್ ಮಾಡ್ಕೊಂಡಿದ್ದೀವಿ ಇಷ್ಟೇ ವೈರು, ಇದೇ ವೈರಲ್ಲೇ ನಾವು ಪೂರ್ತಿಯಾಗಿ ಬ್ಯಾಸ್ಕೆಟು ಎತ್ತರ ಹಾಕೋತಾ ಇದ್ದೀವಿ. ತಳದಿಂದ ಎತ್ತರದವರೆಗೂ ಇದೇ ವೈರಲ್ಲೇ ನಾವು ಹಾಕೋತಾ ಇದ್ದೀವಿ. ಹಾಗಾಗಿ ನಾವು ಎಡಭಾಗದಲ್ಲಿ ಬಂದಿರೋ ವೈರ್ನ ರನ್ನಿಂಗ್ ವೈರಾಗಿ ಇಟ್ಕೋಬೇಕಾಗತ್ತೆ. ನೋಡಿ ಇವಾಗ ಈ ಕಡೆ ಉಲ್ಟಾ ಮಾಡಿಕೊಂಡು ಈ ಕಡೆ ಸೈಡು ನಾಟ್ ಹಾಕ್ಕೋಬೇಕು. ನೀವು ನಾಟ್ ಹಾಕ್ಕೋಬೇಕಾದ್ರೆ ವೈರ್ನ ಸ್ವಲ್ಪ ಎಳೆದು ನಾಟ್ ಹಾಕ್ಕೊಳ್ಳಿ, ವೈರು ಗ್ಯಾಪ್ ಬರಬಾರ್ದು, ಆ ರೀತಿ ನೀವು ನಾಟ್ ಹಾಕ್ಕೋಬೇಕಾಗತ್ತೆ. ನೋಡಿ ಹೀಗೆ ಟೈಟಾಗಿ ಎಳೆದು ನೀವು ನಾಟ್ ಹಾಕ್ಕೋಬೇಕು, ಆವಾಗ ಇಲ್ಲಿ ನಮಗೆ ವೈರು ಗ್ಯಾಪ್ ಬರೋದಿಲ್ಲ. ನೋಡಿ ಇವಾಗ ನಾವಿಲ್ಲಿ 3 ನಾಟು ಜಾಯಿನ್ ಮಾಡ್ಕೊಂಡ್ವಿ ಅಲ್ವಾ. ಇವಾಗ ನೋಡಿ ಇಲ್ಲಿ ನಮಗೆ 2 ನಾಟ್ ಬಂದಿದೆ ಸೆಕೆಂಡ್ ಲೈನಲ್ಲಿ. ಈಗ ಇನ್ನೊಂದು ನಾಟ್ ಹಾಕ್ಕೊಂಡ್ರೆ ನಮಗೆ ಒಂದು ಡೈಮಂಡ್ ಕಂಪ್ಲೀಟ್ ಆಗುತ್ತೆ. ನೋಡಿ ಹೀಗೆ ಇವಾಗ ಈ ರೀತಿ ತಿರುಗಿಸ್ಕೊಂಡು ಈ ಕಡೆ ಸೈಡಲ್ಲಿ ಮೇಲ್ಭಾಗದಲ್ಲಿರೋ 2 ವೈರ್ನ ತೊಗೊಂಡು ನಾವು ನಾಟ್ ಹಾಕ್ಕೋಬೇಕು. ನೋಡಿ ಹೀಗೆ ಇವಾಗ ನಮಗಿಲ್ಲಿ 3 × 3 ಡೈಮಂಡು ಬಂದಿದೆ. ಇವಾಗ ನಾವು 4 ನಾಟ್ ಸಪ್ರೇಟಾಗಿ ತೆಗೆದಿದ್ವಲ್ಲ ಅದನ್ನು ಬಿಟ್ಟು ಮಿಕ್ಕಿದ ಎಲ್ಲ ವೈರ್ಗಳನ್ನು ನಾವು ಇದೇ ರೀತಿ 3 × 3 ಡೈಮಂಡನ್ನ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೋಬೇಕು. ಇವಾಗ ನಾನು ಎಲ್ಲ ವೈರ್ನು ಇದೇ ರೀತಿ 3 × 3 ಡೈಮಂಡ್ ಮಾಡ್ಕೋತೀನಿ. ನೋಡಿ 1 2 3 ಹಿಂಗೆ ಎಣಿಸಿದ್ರು 3, 1 2 3 ಹಿಂಗೆ ಎಣಿಸಿದ್ರು 3, 1 2 3 ಹಿಂಗೆ ಎಣಿಸಿದ್ರು 3. ಇದನ್ನೇ 3 × 3 ಡೈಮಂಡ್ ಅಂತ ಹೇಳ್ತಾರೆ. 3 × 3 ಡೈಮಂಡ್ ಕ್ರಾಸ್ ಕಟ್ ಬ್ಯಾಸ್ಕೆಟ್ ಹಾಕೋದು ಇದೇ ರೀತಿ. ಸೊ ಇವಾಗ ನಾನು ಮಿಕ್ಕಿದ ಎಲ್ಲ ವೈರ್ಗಳನ್ನು ಇದೇ ರೀತಿ ಡೈಮಂಡ್ನ ಹಾಕ್ಕೊಂಡು ನಾವು ಎಕ್ಸ್ಟ್ರಾ 4 ನಾಟ್ನ ಎತ್ತಿಟ್ಕೊಂಡಿದ್ವಲ್ಲ ಅದನ್ನು ನಾವು ಲಾಸ್ಟಲ್ಲಿ ಹಾಕ್ಕೊಳ್ಳೋಣ. ಯಾವ ರೀತಿ ಹಾಕೋದಂತ ನಾನು ಆಮೇಲೆ ತೋರಿಸ್ತೀನಿ. ಇವಾಗ ನಾನು ಎಲ್ಲ ವೈರ್ಗಳನ್ನು ಇದೇ ರೀತಿ ಜಾಯಿನ್ ಮಾಡಿಕೊಂಡು 4 ನಾಟ್ನ ಬಿಟ್ಟು ಮಿಕ್ಕಿದೆಲ್ಲ ವೈರ್ನು ಇದೇ ರೀತಿ ಜಾಯಿನ್ ಮಾಡಿಕೊಂಡು ನಾನು ತೋರಿಸ್ತೀನಿ. ಇವಾಗ ನೋಡಿ ನಾನು ಎಲ್ಲ ವೈರ್ಗಳನ್ನು ಈ ರೀತಿ 3 × 3 ಡೈಮಂಡ್ ಬರೋ ರೀತಿ ಹಾಕ್ಕೊಂಡಿದ್ದೀನಿ. ನೋಡಿ ಪಿಂಕಲ್ಲಿ 1 2 3 4 3 × 3 ಡೈಮಂಡ್ ಬಂದಿದೆ. ಬ್ಲೂನಲ್ಲಿ 1 2 3 3 × 3 ಡೈಮಂಡ್ ಬಂದಿದೆ. ಇವಾಗ ನಾವಿಲ್ಲಿ ಎಕ್ಸ್ಟ್ರಾ 4 ನಾಟು ಸಪ್ರೇಟಾಗಿ ತೆಗೆದಿಟ್ಕೊಂಡಿದ್ವಲ್ವಾ, ಇದನ್ನು ಯಾವ ರೀತಿ ಜಾಯಿನ್ ಮಾಡ್ಕೊಳ್ಳೋದಂತ ನೋಡೋಣ. ನೋಡಿ ಇದನ್ನು 3 × 3 ಡೈಮಂಡಲ್ಲಿ ನಾವು ಜಾಯಿನ್ ಮಾಡ್ಕೋಬಾರ್ದು, 2 × 2 ಬರೋ ರೀತಿ, ಅಂದರೆ 2 ನಾಟ್ ಮಾತ್ರ ನಾವು ನಾಟ್ ಹಾಕ್ಕೊಂಡು 2 × 2 ಡೈಮಂಡ್ ಬರೋ ರೀತಿ ಹಾಕ್ಕೋಬೇಕು.
ನೋಡಿ ಹೀಗೆ ಇದಾದಮೇಲೆ ಹೀಗೆ ಉಲ್ಟಾ ತಿರುಗಿಸ್ಕೋಬೇಕು. ಉಲ್ಟಾ ತಿರುಗಿಸ್ಕೊಂಡು ಇಲ್ಲಿ ನಾಟ್ ಹಾಕೊಂಡ್ರೆ ನಮಗೆ 2 ಇಂಟು 2 ಡೈಮಂಡ್ ಬರುತ್ತೆ. ನೋಡಿ ಈ ರೀತಿ 2 ಇಂಟು 2 ಡೈಮಂಡ್ ಹಾಕ್ಕೋಬೇಕು. ಇವಾಗ ಈ 2 ನಾಟ್ ಇದೆಯಲ್ಲ, ಈ 2 ನಾಟನ್ನು ಸೇಮ್ ಅದೇ ರೀತಿ ನಾವು ಹಾಕ್ಕೋಬೇಕಾಗತ್ತೆ. ಇವಾಗ ಉಲ್ಟಾ ತಿರುಗಿಸ್ಕೊಂಡು ಈ ಕಡೆ ಸೈಡಲ್ಲಿ ನಾಟ್ ಹಾಕ್ಕೊಂಡ್ರೆ ನಮಗೆ 2 ಇಂಟು 2 ಡೈಮಂಡ್ ಬರುತ್ತೆ. ನೋಡಿ ನಾವು ಎಕ್ಸ್ಟ್ರಾ 2 ಪೀಸ್ ವೈರ್ ಅಂದರೆ ಯಾವುದು ಜಾಸ್ತಿ ನೀವು ಕಟ್ ಮಾಡ್ಕೊಂಡಿರ್ತೀರ ಅದರಲ್ಲಿ 4 ನಾಟ್ನ ತೆಕ್ಕೊಂಡು ನೀವು ಈ ರೀತಿ 2 ಇಂಟು 2 ಡೈಮಂಡ್ ಹಾಕ್ಕೋಬೇಕು. ನೋಡಿ ಇದೆಲ್ಲ ಪೀಸು ನಮಗೆ 3 ಇಂಟು 3 ಡೈಮಂಡ್ ಬಂದರೆ ಇದು ಮಾತ್ರ ನಮಗೆ 2 ಇಂಟು 2 ಡೈಮಂಡ್ ಬರುತ್ತೆ. ಯಾಕೆಂದರೆ ಫಸ್ಟು ಮತ್ತು ಲಾಸ್ಟಲ್ಲಿ ನಾವು ಇದನ್ನು ಜಾಯಿನ್ ಮಾಡ್ಕೊಳ್ಳೋದು. ಸೊ ಸೆಂಟ್ರಲ್ಲೆಲ್ಲ ಇದು ಬರುತ್ತೆ. ಸೊ ಇವಾಗ ಇದನ್ನು ಯಾವ ರೀತಿ ನಾವು ಜಾಯಿನ್ ಮಾಡಿಕೊಂಡು ಬ್ಯಾಸ್ಕೆಟ್ನ ಯಾವ ರೀತಿ ಹಾಕೋದಂತ ನೋಡೋಣ ಬನ್ನಿ. ಇವಾಗ ನೋಡಿ ನಾನಿಲ್ಲಿ ಫಸ್ಟು 2 ಡೈಮಂಡ್ನ ತೊಗೊಂಡಿದ್ದೀನಿ. ನೋಡಿ ಫಸ್ಟು ಬಂದು ನಾನಿಲ್ಲಿ ಚಿಕ್ಕ ಡೈಮಂಡ್ 2 ಇಂಟು 2 ಡೈಮಂಡ್ ಹಾಕ್ಕೊಂಡಿದ್ವಲ್ವ, ಇದನ್ನು ತೊಗೊಂಡಿದ್ದೀನಿ. ಅದಾದಮೇಲೆ ಪಿಂಕ್ ಕಲರಲ್ಲಿರೋ 3 ಇಂಟು 3 ಡೈಮಂಡ್ ಹಾಕ್ಕೊಂಡಿರೋದು ಒಂದು ಡೈಮಂಡ್ನ ತೊಗೊಂಡಿದ್ದೀನಿ. ಇವಾಗ ಇದನ್ನು ನಾವು ಜಾಯಿನ್ ಮಾಡ್ಕೋಬೇಕು. ಈಗ ನೋಡಿ ಹೀಗೆ ಇಟ್ಕೋಬೇಕು. ನೋಡಿ ಹೀಗೆ ಒಂದು ನಾಟು ಒಂದೇ ಸಮಕ್ಕೆ ಬರಬೇಕು, ಈ ರೀತಿ ಇಟ್ಕೋಬೇಕು. ಹೀಗೆ ಇಟ್ಕೊಂಡು ನೋಡಿ ಇದನ್ನು ಈ ರೀತಿ ಇಟ್ಕೋಬೇಕು. 3 ಡೈಮಂಡು ಹಿಂಗೆ 3 ಬರಬೇಕು, ಹಿಂಗೆ 2 ಬರಬೇಕು. ಹೀಗೆ ಇಟ್ಕೊಂಡಾಗ ಇಲ್ಲಿ ಇಂಟು ಮಾರ್ಕು ಮತ್ತು ಇಲ್ಲಿ ಇಂಟು ಮಾರ್ಕ್ ಕಾಣಿಸ್ತಾ ಇದೆಯಲ್ಲ, ಈ 2 ವೈರ್ನ ತೊಗೊಂಡು ನಾವಿಲ್ಲಿ ನಾಟ್ ಹಾಕ್ಕೋಬೇಕು. ನಂಗೆ ಈ ರೀತಿ ಕನ್ಫ್ಯೂಸ್ ಆಗುತ್ತೆ ಅನ್ನೋ ಅಂಥವ್ರು ನೋಡಿ ಫಸ್ಟು ಈ 2 ನಾಟ್ನ ಜಾಯಿನ್ ಮಾಡ್ಕೋತಿರಲ್ಲ, ಅದಾದಮೇಲೆ ಪಿಂಕ್ ಕಲರ್ 3 ಜಾಯಿನ್ ಮಾಡ್ಕೊಳ್ಳಿ, ಅದಾದಮೇಲೆ ಬ್ಲೂ 3, ಅದಾದಮೇಲೆ ಪಿಂಕ್ 3, ಈ ರೀತಿನೂ ಜಾಯಿನ್ ಮಾಡ್ಕೋಬೋದು. ಸೊ ಇದು ಈಸಿ ಆಗುತ್ತೆ. ಇವಾಗ ಇದಾದಮೇಲೆ ಈ ಕಡೆ ತಿರುಗಿಸ್ಕೋಬೇಕು. ಈ ಕಡೆ ತಿರುಗಿಸ್ಕೊಂಡು ಇಲ್ಲಿ ಇಂಟು ಮಾರ್ಕ್ ಇರೋ ವೈರ್ನ ತೊಗೊಂಡು ನಾವಿಲ್ಲಿ ನಾಟ್ ಹಾಕ್ಕೋಬೇಕು. ನೋಡಿ ಹೀಗೆ ಮತ್ತು ಈಗ ಹೀಗೆ ತಿರುಗಿಸ್ಕೋಬೇಕು. ನಾವಿಲ್ಲಿ ಚಿಕ್ಕ ಡೈಮಂಡ್ ಹಾಕಿದ್ವಲ್ವ, ಫಸ್ಟು ಇದೇ ಡೈಮಂಡ್ನ ನಾವು ಸ್ಟಾರ್ಟ್ ಮಾಡಬೇಕಾಗತ್ತೆ. ಈ 2 ಇಂಟು 2 ಡೈಮಂಡ್ ಹಾಕ್ಕೊಂಡಿದ್ದೀವಲ್ವ, ಈ 2 ಇಂಟು 2 ಡೈಮಂಡ್ ಏನು ಹಾಕ್ಕೊಂಡಿದ್ದೀವಿ ನಾವು 2 ಪೀಸು, ಫಸ್ಟು ಮತ್ತು ಲಾಸ್ಟಲ್ಲಿ ಇದು ಬರಬೇಕು. ಮಿಕ್ಕಿದ ಮಧ್ಯದಲ್ಲೆಲ್ಲ 3 ಇಂಟು 3 ಡೈಮಂಡೇ ಬರಬೇಕು. ಇವಾಗ ಇದಾಯ್ತಲ್ವ, ಇದಾದಮೇಲೆ ನಾನಿಲ್ಲಿ ಬ್ಲೂ ಕಲರ್ ತೊಗೊಂಡಿದ್ದೀನಿ. ನೋಡಿ ಬ್ಲೂ ಕಲರು 3 ಇಂಟು 3 ಡೈಮಂಡ್ ಹಾಕ್ಕೊಂಡಿದ್ವಲ್ವ, ಇದನ್ನು ತೊಗೊಂಡಿದ್ದೀನಿ. ನೋಡಿ ಹೀಗೆ ಇಟ್ಕೋಬೇಕು. ನೋಡಿ ಹಿಂಗೆ ಬಂದಾಗ ಇಲ್ಲಿ 3 ಬಂದಿದೆಯಲ್ಲ, ಇಲ್ಲೂ 3 ಬರಬೇಕು. ಈ ರೀತಿ ಇಟ್ಕೋಬೇಕು. ನೀವು ಕ್ರಾಸಾಗಿ ತೊಗೋಬಾರ್ದು, ಹೀಗೆ ಇಟ್ಕೋಬೇಕು. 1 2 3 ಈ ರೀತಿ ಇಟ್ಕೋಬೇಕು. ಈ ರೀತಿ ಇಟ್ಕೊಂಡು ನೋಡಿ ಹೀಗೆ ಇಟ್ಕೊಂಡಾಗ ಈ ಇಂಟು ಮಾರ್ಕು ಈ ಇಂಟು ಮಾರ್ಕಲ್ಲಿರೋ ವೈರ್ನ ತೊಗೊಂಡು ನಾವು ನಾಟ್ ಹಾಕ್ಕೋಬೇಕಾಗತ್ತೆ. ನೋಡಿ ಹೀಗೆ ಇದಾದಮೇಲೆ ಹೀಗೆ ಉಲ್ಟಾ ತಿರುಗಿಸ್ಕೋಬೇಕು. ಉಲ್ಟಾ ತಿರುಗಿಸ್ಕೊಂಡು ಇಲ್ಲಿ ಇಂಟು ಮಾರ್ಕಲ್ಲಿರೋ ವೈರ್ನ ತೊಗೊಂಡು ನಾವು ನಾಟ್ ಹಾಕ್ಕೋಬೇಕಾಗತ್ತೆ. ನೋಡಿ ಹೀಗೆ ನೋಡಿ ಈ ರೀತಿ ಜಾಯಿನ್ ಮಾಡ್ಕೋಬೇಕು. ನೋಡಿ ಇದಾದಮೇಲೆ ಈ ಕಡೆ ಮತ್ತೆ ಪಿಂಕ್ ಹಾಕ್ಕೋಬೇಕು, ಅದಾದಮೇಲೆ ಬ್ಲೂ ಡೈಮಂಡ್ಸ್ ಹಾಕ್ಕೋಬೇಕು. ಇದೇ ರೀತಿ ನಾವು ಜಾಯಿನ್ ಮಾಡ್ಕೋಬೇಕು. ಎಷ್ಟು ಪೀಸ್ ಇದೆ ಅಷ್ಟು ಪೀಸ್ನ ನಾವು ಇದೇ ರೀತಿ ಜಾಯಿನ್ ಮಾಡ್ಕೋಬೇಕು. ಇವಾಗ ನೋಡಿ ಇಲ್ಲಿವರೆಗೂ ನಾವು ಹಾಕ್ಕೊಂಡಿದ್ದೀವಲ್ವ ಈ ಡೈಮಂಡ್ವರೆಗೂ, ಅಲ್ಲಿವರೆಗೂ ಕಂಪ್ಲೀಟ್ ಮಾಡ್ಕೊಳ್ಳೋಣ. ನೋಡಿ ಇನ್ನೊಂದು ನಾಟ್ ಹಾಕಿದ್ರೆ ನಮ್ಗೆ ಅಲ್ಲಿವರೆಗೂ ಕಂಪ್ಲೀಟ್ ಆಗುತ್ತೆ.
ನೋಡಿ ಇವಾಗ ಈ ಲೈನಿಗೆ ಇದು ಕಂಪ್ಲೀಟ್ ಆಯಿತು. ಇಲ್ಲೂ ಅಷ್ಟೇ ಇನ್ನೊಂದು ನಾಟ್ ಹಾಕ್ಕೊಂಡ್ರೆ ನಮ್ಗೆ ಆ ಲೈನಿಗೆ ಬರುತ್ತೆ. ಸೊ ಬೇಸಿಕ್ ನಾಟ್ಸ್ ಎಲ್ಲ ಯಾರಿಗೆ ಗೊತ್ತಿಲ್ಲ, ಬೇಸಿಕ್ ನಾಟ್ಸ್ದು ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ, ನೀವು ಅದನ್ನು ನೋಡ್ಬಿಟ್ಟು ಹಾಕ್ಕೋಬೋದು. ಇದರಲ್ಲಿ ಅರ್ಥ ಆಗಿಲ್ಲ ಅನ್ನೋರು ಅದರಲ್ಲಿ ನೋಡ್ಬೋದು. ಸೊ ನೋಡಿ ಇವಾಗ ಈ ಕಡೆ ಸೈಡಲ್ಲಿ ಇದು ಕಂಪ್ಲೀಟ್ ಆಯ್ತಲ್ವಾ, ಈ ಕಡೆ ಸೈಡಲ್ಲಿ ಕೂಡ ನಾವು ಹಾಕ್ಕೊಳ್ಳೋಣ. ನೋಡಿ ಹೀಗೆ ನೋಡಿ, ಇದು ಸೆಂಟರ್ ಲೈನು 1 2 3 ಲೈನ್ ಕಂಪ್ಲೀಟ್ ಆಯ್ತು. ಇವಾಗ ಇಲ್ಲಿಗೆ ಇಲ್ಲಿ ಇದು ಸೆಂಟರ್ ಲೈನ್ 1 2 3 ಈ ಲೈನಿಗೆ ಸಮಾಗಿ ನಾವು ನಾಟ್ಸ್ ಹಾಕ್ಕೊಂಡಿದ್ದೀವಿ. ಇವಾಗ ಈ ಕಡೆ ಸೈಡ್ ತಿರುಗಿಸ್ಕೋಬೇಕು. ಹೀಗೆ ತಿರುಗಿಸ್ಕೊಂಡು ಈ ಕಡೆ ಸೈಡ್ ಕೂಡ ಅದೇ ರೀತಿ ನಾವು ಹಾಕೋಬೇಕು. ನೋಡಿ ಇಲ್ಲಿ ಆಲ್ರೆಡಿ ಒಂದು ನಾಟ್ ಇದೆ. ಇವಾಗ ಈ ಕಡೆ ಸೈಡಲ್ಲಿ ಹಾಕ್ಕೊಳ್ಳೋಣ. ಈಗ ಇಲ್ಲೊಂದು ನಾಟ್ ಹಾಕ್ಕೊಂಡ್ರೆ ನಮಗೆ ಈ ಲೈನ್ ಕೂಡ ಕಂಪ್ಲೀಟ್ ಆಗುತ್ತೆ. ಹೀಗೆ ತಿರುಗಿಸ್ಕೊಂಡು ಇದು ನಮಗೆ ಸ್ಟಾರ್ಟಿಂಗ್ ಮತ್ತು ಎಂಡಿಂಗಲ್ಲೇ ಬರಬೇಕು. ಮತ್ತು ನೀವು ಈ ಕಡೆ ಸೈಡ್ ಜಾಯಿನ್ ಮಾಡೋಕ್ಕೆ ಹೋಗಬೇಡಿ. ಇವಾಗ ನೋಡಿ ಇಲ್ಲಿ ಕಂಪ್ಲೀಟ್ ಆಯಿತು. ಈಗ ನೋಡಿ ಇಲ್ಲಿ ಅಷ್ಟೇ 1 2 3 1 2 3 ಸೆಂಟರ್ ಲೈನ್ ಕೌಂಟ್ ಮಾಡಿ 1 2 3 ಅದೇ ಸೆಂಟರ್ ಲೈನಿಂದ 1 2 3 ಮೇಲ್ಭಾಗದಲ್ಲಿ 3 ಲೈನು ಕೆಳಭಾಗದಲ್ಲಿ 3 ಲೈನ್ ಬರುತ್ತೆ. ಸೆಂಟರ್ ಲೈನ್ ಸೇರಿಸಿ ಸೆಂಟರ್ ಲೈನು ಸೇರಿಸ್ಕೊಂಡು 3 ಲೈನ್ ಬರುತ್ತೆ. ಸೆಂಟರ್ ಲೈನ್ ಬಿಟ್ಟರೆ ಕೆಳಭಾಗದಲ್ಲಿ 2 ಲೈನು ಮೇಲ್ಭಾಗದಲ್ಲಿ 2 ಲೈನ್ ಬಂದಿದೆ. ಇವಾಗ ನಾವು ಎಷ್ಟು ಡೈಮಂಡ್ಸ್ ಹಾಕ್ಕೊಂಡಿದ್ದೀವಿ ಅಷ್ಟು ಡೈಮಂಡ್ಸು ಇದೇ ರೀತಿ ಜಾಯಿನ್ ಮಾಡ್ಕೋಬೇಕು. ಇಲ್ಲಿವರೆಗೂ ನಾನು ತೋರಿಸಿದ್ದೀನಲ್ಲ ಈ 3 ನಾಟ್ವರೆಗೂ ಬರಬೇಕು. ಇದೇ ರೀತಿ ಹಾಕ್ಕೊಂಡು ಜಾಯಿನ್ ಮಾಡಿಕೊಂಡು ನಾನು ನೆಕ್ಸ್ಟ್ ಯಾವ ರೀತಿ ಹಾಕೋಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಇವಾಗ ನೋಡಿ ಇದನ್ನು ಪೂರ್ತಿಯಾಗಿ ನಾನು ಜಾಯಿನ್ ಮಾಡ್ಕೊಂಡಿದ್ದೀನಿ. ನೋಡಿ ಫಸ್ಟು ಇಲ್ಲಿ ನಾನು 2 ಡೈಮಂಡ್ ಚಿಕ್ಕ ಡೈಮಂಡ್ 2 ಡೈಮಂಡ್ ಇರೋದನ್ನು ಜಾಯಿನ್ ಮಾಡಿದ್ದೀನಿ. ಅದಾದಮೇಲೆ 3 ನೋಡಿ ಬ್ಲೂ ಆದಮೇಲೆ ಪಿಂಕು, ಪಿಂಕ್ ಆದಮೇಲೆ ಬ್ಲೂ, ಬ್ಲೂ ಆದಮೇಲೆ ಪಿಂಕು, ಪಿಂಕ್ ಆದಮೇಲೆ ಬ್ಲೂ, ಇದೇ ರೀತಿ ನಾನು ಜಾಯಿನ್ ಮಾಡಿದ್ದೀನಿ. ನೋಡಿ ಫಸ್ಟು ಮತ್ತು ಲಾಸ್ಟು ನೀವು ನೋಡ್ಬೋದು. ನೋಡಿ ಫಸ್ಟು ಮತ್ತು ಲಾಸ್ಟಲ್ಲಿ ನಾನು 2 × 2 ಡೈಮಂಡ್ನ ಹಾಕ್ಕೊಂಡಿದ್ದೀನಿ, ಚಿಕ್ಕ ಡೈಮಂಡ್ ಹಾಕ್ಕೊಂಡಿದ್ದೀನಿ. ಸೊ ನಮಗೆ 3 × 3 ಡೈಮಂಡ್ ಪೂರ್ತಿ ಬ್ಯಾಸ್ಕೆಟ್ ನಮಗೆ 3 × 3 ಡೈಮಂಡಲ್ಲೇ ಬರಬೇಕಂದ್ರೆ ನಾವು ಈ ರೀತಿ ಜಾಯಿನ್ ಮಾಡ್ಕೋಬೇಕಾಗತ್ತೆ. ಇಲ್ಲಾಂದರೆ ನಮಗೆ ಇದು ಕರೆಕ್ಟಾಗಿ ಬರೋದಿಲ್ಲ. ಸೊ ಇಲ್ಲಿ 2 ಸೈಡ್ ಅಂದರೆ ಫಸ್ಟು ಮತ್ತು ಲಾಸ್ಟಲ್ಲಿ ಚಿಕ್ಕ ಡೈಮಂಡ್ ಬರುತ್ತೆ, ಮಿಕ್ಕಿದೆಲ್ಲ ಸೆಂಟ್ರಲ್ಲಿ 3 ಡೈಮಂಡ್ ಹಾಕ್ಕೊಂಡಿದ್ವಲ್ಲ ಅದನ್ನು ಜಾಯಿನ್ ಮಾಡ್ಕೋಬೇಕಾಗತ್ತೆ. ಸೊ ನೀವು ಯಾವ ಕಲರಲ್ಲಿ ಹಾಕ್ತೀರಾ ಅದನ್ನು ಫಸ್ಟೇ 4 ನಾಟ್ನ ತೆಗೆದಿಟ್ಕೊಂಡು ಈ ರೀತಿ ನೀವು ಜಾಯಿನ್ ಮಾಡಿ ಇಟ್ಕೊಳ್ಳಿ. ಇವಾಗ ನೋಡಿ ಇಲ್ಲಿ ಸೆಂಟರ್ ಲೈನು ಇದು ಸೆಂಟರ್ 1 2 3 ಈ ಸೆಂಟರಿಂದ ಕೌಂಟ್ ಮಾಡಿದ್ರೆ 1 2 3 ಸೆಂಟ್ರಿಂದ ಕೌಂಟ್ ಮಾಡಿದ್ರೆ ಮೇಲ್ಭಾಗದಲ್ಲಿ 3 ಕೆಳಭಾಗದಲ್ಲಿ 3 ಲೈನ್ ಹಾಕ್ಕೊಂಡಿದ್ದೀನಿ. ನೋಡಿ ಇದು ಪೂರ್ತಿಯಾಗಿ ನಾನು 3 ಲೈನು ಫಿನಿಶ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಹಾಕ್ಕೊಂಡಿದ್ದೀನಿ. ಇವಾಗ ಇಲ್ಲಿಂದ ಮತ್ತೆ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಈಗ ನಾವು ಬೇಸ್ ಹಾಕೋಬೇಕು. ಬೇಸ್ ಹಾಕೊಳ್ಳೋದಕ್ಕೆ ಇಲ್ಲಿಂದ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕಾಗತ್ತೆ. ನೀವು ಇಲ್ಲಿ ನೋಡ್ಬೋದು. ನೋಡಿ ಇಂಟು ಮಾರ್ಕಲ್ಲಿ ನಮಗೆ ವೈರ್ ಬಂದಿದೆ. ನೋಡಿ ಹೀಗೆ ಇಟ್ಕೊಂಡಾಗ ನೋಡಿ ಇಲ್ಲಿ ಇದು ಇಂಟು ಈ ರೀತಿ ಇಂಟು ಮಾರ್ಕಲ್ಲಿ ವೈರ್ ಬಂದಿದೆಯಲ್ಲ, ಈ ಇಂಟು ಮಾರ್ಕಲ್ಲಿರೋ ವೈರ್ನ ತೊಗೊಂಡು ನಾವು ನಾಟ್ ಹಾಕೋಬೇಕಾಗತ್ತೆ. ಸೊ ಇದು ಪೂರ್ತಿಯಾಗಿ ನಾನು ಬಾಕ್ಸ್ ನಾಟ್ ಹಾಕೋದ್ರಿಂದ ನಿಮಗೆ ಇಂಟು ಮಾರ್ಕಲ್ಲಿರೋ ವೈರ್ಗಳನ್ನ ತೊಗೊಂಡು ನೀವು ಬಾಕ್ಸ್ ನಾಟ್ ಹಾಕ್ಕೋಬೋದು. ನೋಡಿ ಈ ಕಡೆ ಸೈಡಲ್ಲಿ ನೀವು ನೋಡ್ಬೋದು ಸಿಂಗಲ್ ವೈರ್ ಇದೆ. ನೋಡಿ ಇಲ್ಲಿ ಇಂಟು ಮಾರ್ಕಲ್ಲಿ ವೈರ್ ಬಂದಿಲ್ಲ, ಸ್ಟ್ರೈಟಾಗಿ ಬಂದಿದೆ. ನೋಡಿ ಒಂದೇ ಡೈರೆಕ್ಷನಲ್ಲಿ ವೈರ್ ಬಂದಿದೆ. ನೋಡಿ ಇದು 2 ಡೈರೆಕ್ಷನಲ್ಲಿ ವೈರ್ ಬಂದಿದೆ. ಇಲ್ಲಿ ನಮಗೆ ಒಂದೇ ಡೈರೆಕ್ಷನಲ್ಲಿ ಬಂದಿದೆ. ಸೊ ಈ ರೀತಿ ಸಿಂಗಲ್ ವೈರ್ ಇರೋದನ್ನು ನಾವು ನಾಟ್ ಹಾಕ್ಕೋಬಾರ್ದು. ಇದನ್ನು ಈ 3 ಲೈನ್ ಆದಮೇಲೆ ಇದನ್ನು ಬಿಟ್ಟು ಇಲ್ಲಿಂದ ಇಂಟು ಮಾರ್ಕಲ್ಲಿರೋ ವೈರ್ನ ತೊಗೊಂಡು ನಾವು ನಾಟ್ ಹಾಕ್ಕೋಬೇಕು.
ನೋಡಿ ಹೀಗೆ. ಇವಾಗ ಇಲ್ಲಿ ನೋಡ್ಬೋದು ನೀವು, ಇದಾದಮೇಲೆ ಇಲ್ಲಿ ಒಂದೇ ಡೈರೆಕ್ಷನಲ್ಲಿದೆ. ನೆಕ್ಸ್ಟ್ ಲೈನಲ್ಲಿ ನೀವು ಈ ವೈರ್ನ ಬಿಟ್ಟು ಇಲ್ಲಿ ಇಂಟು ಮಾರ್ಕ್ ಬರುತ್ತೆ, ಆ ವೈರ್ನ ತೊಗೊಂಡು ನೀವು ಲೈನ್ನ ಸ್ಟಾರ್ಟ್ ಮಾಡಬೇಕಾಗತ್ತೆ. ನೋಡಿ ಹೀಗೆ. ಇವಾಗ ನೋಡಿ ಇಲ್ಲಿ ಇಂಟು ಬರುತ್ತೆ, ಇಲ್ಲಿ ಇಂಟು ಬಂದಿರೋದು ನೋಡಿ ಈ ವೈರ್ನ ಬಿಡಬೇಕಾಗುತ್ತೆ. ಇಲ್ಲಿ ಇಂಟು ಮಾರ್ಕಲ್ಲಿ ಬಂದಿದೆಯಲ್ಲ, ಈ ವೈರ್ನ ತೊಗೊಂಡು ಈ ಇಂಟು ಮಾರ್ಕಲ್ಲಿ ಬಂದಿರೋ ವೈರ್ನ ತೊಗೊಂಡು ನಾಟ್ ಹಾಕ್ಕೊಂಡು ನೆಕ್ಸ್ಟ್ ಲೈನ್ನ ಸ್ಟಾರ್ಟ್ ಮಾಡ್ಕೋಬೇಕಾಗತ್ತೆ. ಸೊ ಇದೇ ರೀತಿ ಇಂಟು ಮಾರ್ಕಲ್ಲಿರೋ ವೈರ್ನ ತೊಗೊಂಡು ನೀವು ನಾಟ್ ಹಾಕ್ಕೋಬೇಕು. ಇವಾಗ ನೋಡಿ ಈ ಕಡೆ ಸೈಡಲ್ಲೂ ಅಷ್ಟೇ ಇದೇ ರೀತಿ ಈ ಕಡೆ ಸೈಡಲ್ಲಿ ಬರುತ್ತೆ. ಈ ಕಡೆ ಸೈಡಲ್ಲೂ ನೀವು ಈ ಒಂದೇ ಡೈರೆಕ್ಷನಲ್ಲಿರೋ ವೈರ್ನ ಬಿಡಬೇಕಾಗತ್ತೆ. ಸೊ ಅದು ಸೇರಿಸಿ ನಾವು ನಾಟ್ ಹಾಕ್ಕೋಬಾರ್ದು. ಇವಾಗ ನೋಡಿ ಸೆಂಟ್ರಿಂದ 1 2 3 4 ಇದು 4ನೇ ಲೈನ್ ನಾನು ಹಾಕ್ಕೋತಾ ಇದ್ದೀನಿ. ಸೆಂಟ್ರಿಂದ ಕೌಂಟ್ ಮಾಡಿದ್ರೆ ಮೇಲ್ಭಾಗದಲ್ಲಿ ನಾವು ಎಷ್ಟು ಲೈನ್ ಹಾಕ್ಕೋಬೇಕಂದ್ರೆ 8 ಲೈನ್ ಬರಬೇಕು. ನೋಡಿ 1 2 3 4 ಇದು 4ನೇ ಲೈನ್ ನಾನು ಹಾಕ್ಕೋತಾ ಇದ್ದೀನಿ. ಇನ್ನೂ 4 ಲೈನ್ ಹಾಕ್ಕೋಬೇಕು. ಸೆಂಟರ್ ಲೈನ್ ಬಿಟ್ಟರೆ 7 ಲೈನ್ನ ನಾವು ಸೈಡಲ್ಲಿ ಹಾಕ್ಕೋಬೇಕಾಗತ್ತೆ. ಟೋಟಲಾಗಿ ಸೆಂಟ್ರ್ ಸೇರಿ ನಮಗೆ 8 ಲೈನ್ ಬರಬೇಕು. ಇವಾಗ ನಾನು 8 ಲೈನ್ ಪೂರ್ತಿಯಾಗಿ ಈ ಕಡೆ ಸೈಡಲ್ಲಿ ಹಾಕ್ಕೊಂಡು ನೆಕ್ಸ್ಟ್ ಈ ಕಡೆ ಸೈಡಲ್ಲಿ ಯಾವ ರೀತಿ ಹಾಕ್ಕೋಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಇವಾಗ ನೋಡಿ ಈ ಕಡೆ ಸೈಡಲ್ಲಿ ನಾನು 8 ಲೈನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನೋಡಿ ಒಂದು ಸೈಡು ಬೇಸ್ ಕಂಪ್ಲೀಟ್ ಆದಮೇಲೆ ಈ ರೀತಿ ಬರುತ್ತೆ. ಇಲ್ಲಿ ನೋಡ್ಬೋದು ನೀವು, ನೋಡಿ ಇಲ್ಲಿ ಈ ರೀತಿ ಬಂದಿದೆ. ಈ ಕಡೆ ಸೈಡಲ್ಲೂ ಅಷ್ಟೆ. ನಮಗಿಲ್ಲಿ ಒಂದೇ ಡೈರೆಕ್ಷನ್ಸಲ್ಲಿರೋ ವೈರ್ನ ನಾವು ಬಿಟ್ಟಿದ್ದೀವಲ್ವ, ಸೊ ನಮಗಿಲ್ಲಿ ವಿ ಶೇಪಲ್ಲಿ ಅರ್ಧ ವಿ ಶೇಪಲ್ಲಿ ಬಂದಿದೆ. ಸೊ ಈ ಕಡೆ ಸೈಡ್ ಹಾಕ್ಕೊಂಡ್ಮೇಲೆ ನಮಗೆ ಕಂಪ್ಲೀಟಾಗಿ ವಿ ಶೇಪ್ ಬರುತ್ತೆ ಮತ್ತು ಆರೋ ಮಾರ್ಕಲ್ಲಿ ಕಾಣುತ್ತೆ. ಇದು ಈ ರೀತಿ ಆರೋ ಮಾರ್ಕಲ್ಲಿ ಕಾಣುತ್ತೆ. ಸೊ ನೋಡಿ ಇದು ಸೆಂಟರ್ ಲೈನು 1 2 3 4 5 6 7 8 ಸೆಂಟರ್ ಲೈನು ಸೇರಿಸಿ ನಾನು ಮೇಲ್ಭಾಗದಲ್ಲಿ 8 ಲೈನ್ನ ಹಾಕ್ಕೊಂಡಿದ್ದೀನಿ. ಇವಾಗ ಕೆಳಭಾಗದಲ್ಲೂ ನಮಗೆ 8 ಲೈನು ಬರೋ ರೀತಿ ಹಾಕ್ಕೋಬೇಕು. ಕೆಳಭಾಗದಲ್ಲೂ ಸೇರಿಸಿ ನಾವು ಹಾಕ್ಕೊಂಡಾಗ ನಮಗೆ ಬೇಸ್ ಪೂರ್ತಿಯಾಗಿ ಕಂಪ್ಲೀಟ್ ಆಗುತ್ತೆ. ಇವಾಗ ಇದು ಬೇಸ್ ಅರ್ಧ ಆಗಿದೆ. ಸೊ ಇವಾಗ ಕೆಳಭಾಗದಲ್ಲಿ ನಾವು ಹಾಕ್ಕೋಬೇಕಂದ್ರೆ ನೋಡಿ ಈ ರೀತಿ ಉಲ್ಟಾ ಮಾಡ್ಕೋಬೇಕು. ನಾವು ಕೆಳಭಾಗದಲ್ಲಿ ಹಾಕೋದಕ್ಕೆ ಬರೋದಿಲ್ಲ. ಸೊ ಈ ರೀತಿ ಉಲ್ಟಾ ಮಾಡ್ಕೊಂಡಾಗ ನೋಡಿ ಸೆಂಟರ್ ಲೈನಿಂದ ಕೌಂಟ್ ಮಾಡಿದ್ರೆ 1 2 3 ಲೈನ್ ಕಂಪ್ಲೀಟ್ ಆಗಿತ್ತಲ್ವ ಫಸ್ಟೇ. ಸೊ ಇವಾಗ ಈ ಕಡೆ ಸೈಡು ಅಷ್ಟೇ ಒಂದೇ ಡೈರೆಕ್ಷನಲ್ಲಿರೋ ವೈರ್ನ ಬಿಟ್ಟು ಇಂಟು ಮಾರ್ಕಲ್ಲಿ ಏನು ವೈರ್ ಬಂದಿದೆಯಲ್ಲ, ಈ ಇಂಟು ಮಾರ್ಕಲ್ಲಿ ಬಂದಿರೋ ವೈರ್ಗಳನ್ನ ತೊಗೊಂಡು ನಾವು ಬಾಕ್ಸ್ ನಾಟ್ ಹಾಕ್ಕೊಂಡು ಬರಬೇಕು. ಸೊ ಈ ಕಡೆ ಸೈಡಲ್ಲೂ ನಾವು ಸೆಂಟರ್ ಲೈನ್ನು ಸೇರಿಸಿ 8 ಲೈನು ಬರೋ ರೀತಿ ನಾವು ಹಾಕ್ಕೋಬೇಕು. ಈ ಕಡೆ ಸೈಡಲ್ಲಿ ನಾವು ಯಾವ ರೀತಿ ಹಾಕ್ಕೊಂಡ್ವಿ ಈ ಕಡೆ ಸೈಡ್ ಕೂಡ ಅದೇ ರೀತಿ ಹಾಕ್ಕೋಬೇಕಾಗತ್ತೆ. ಇವಾಗ ನನಗೆ 3 ಲೈನ್ ಬಂದಿದ್ದಲ್ಲ, ಇನ್ನೂ 5 ಲೈನು ನಾನು ಮೇಲ್ಭಾಗಕ್ಕೆ ಹಾಕ್ಕೋಬೇಕಾಗತ್ತೆ. ಸೊ ಇವಾಗ ನಾನು ಇದನ್ನು ಬೇಸ್ ಪೂರ್ತಿಯಾಗಿ ಕಂಪ್ಲೀಟ್ ಮಾಡಿಕೊಂಡು ನೆಕ್ಸ್ಟು ನಾವು ಮೂಲೆನ ಯಾವ ರೀತಿ ತಿರುಗಿಸ್ಕೋಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಸೊ ನೋಡಿ ಇವಾಗ ಈ ಕಡೆ ಸೈಡ್ ಇನ್ನೂ 5 ಲೈನನ್ನು ಹಾಕ್ಕೋಬೇಕು. ಈ ಕಡೆ ಸೈಡಲ್ಲೂ 5 ಲೈನ್ ಹಾಕ್ಕೊಂಡು ಟೋಟಲಾಗಿ 8 ಲೈನ್ ಆಗುತ್ತೆ. ಸೆಂಟ್ರಿಂದ ಸೇರಿಸಿ ಟೋಟಲಾಗಿ 8 ಲೈನ್ ಬರಬೇಕು ಈ ಕಡೆ ಸೈಡಲ್ಲಿ. ಈಗ 8 ಲೈನ್ ಹಾಕಿ ಪೂರ್ತಿ ನಾನು ಹಾಕ್ಕೊಂಡು ನೆಕ್ಸ್ಟು ಮೂಲೆನ ಯಾವ ರೀತಿ ತಿರುಗಿಸೋದು ಅಂತ ನಾನು ತೋರಿಸ್ಕೊಡ್ತೀನಿ. ಸೊ ಇವಾಗ ನೋಡಿ ಬೇಸ್ ಪೂರ್ತಿಯಾಗಿ ನಾನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನೋಡಿ ಇದು ಸೆಂಟರ್ ಲೈನು 1 2 3 4 5 6 7 8 ಸೆಂಟರ್ ಲೈನಿಂದ ಕೌಂಟ್ ಮಾಡಿದ್ರೆ ಮೇಲ್ಭಾಗದಲ್ಲಿ 8 ಲೈನ್, ಅಂದರೆ ಸೆಂಟರ್ ಲೈನ್ ಬಿಟ್ಟರೆ ಮೇಲ್ಭಾಗದಲ್ಲಿ 7 ಲೈನ್ನ ಹಾಕ್ಕೊಂಡಿದ್ದೀನಿ. ಸೆಂಟರ್ ಲೈನು ಸೇರಿಸಿದ್ರೆ ಇಲ್ಲಿಂದ ಇಲ್ಲಿ ಮೇಲ್ಭಾಗದವರೆಗೂ ಕೌಂಟ್ ಮಾಡಿದ್ರೆ ನಮಗೆ 8 ಲೈನ್ ಬರುತ್ತೆ. ಅದೇ ರೀತಿ ಕೆಳಭಾಗದಲ್ಲೂ ಅಷ್ಟೇ ನೀವು ನೋಡ್ಬೋದು 1 2 3 4 5 6 7 8 ಸೆಂಟರ್ ಲೈನ್ ಸೇರಿಸಿದ್ರೆ ಕೆಳಭಾಗದಲ್ಲೂ 8 ಲೈನ್ನ ನಾನು ಹಾಕ್ಕೊಂಡಿದ್ದೀನಿ. ಸೆಂಟರ್ ಲೈನ್ ಬಿಟ್ಟರೆ ಇಲ್ಲಿ 7 ಲೈನು, ಈ ಕಡೆ ಸೈಡ್ 7 ಲೈನು, ಈ ಕಡೆ ಸೈಡ್ 7 ಲೈನ್ನ ನಾನು ಹಾಕ್ಕೊಂಡಿದ್ದೀನಿ. ಸೆಂಟರ್ ಲೈನ್ ಎರಡೂ ಕಡೆ ನಾವು ಸೆಂಟರ್ ಲೈನ್ನ ಸೇರಿಸ್ಕೊಂಡಾಗ 8 ಲೈನ್ ಆಗುತ್ತೆ. ಸೊ ಕನ್ಫ್ಯೂಸ್ ಮಾಡ್ಕೋಬೇಡಿ, 1 ಲೈನ್ ಹೆಚ್ಚು ಕಮ್ಮಿ ಆದರೂ ನಮಗೆ 3 into 3 ಡೈಮಂಡ್ ಪ್ಯಾಟರ್ನ್ ಬರೋದಿಲ್ಲ. ಸೊ 4 into 4 ಡೈಮಂಡ್ ಹಾಕ್ಕೋಬೇಕಾದ್ರೆ ನಾವು ಬೇರೆ ರೀತಿ ಹಾಕ್ಕೊಂಡಿದ್ವಿ. ಸೊ ಇಲ್ಲಿ 3 into 3 ಡೈಮಂಡ್ ಹಾಕ್ಕೋಬೇಕಿದ್ರೆ ನಾವು ಬೇರೆ ರೀತಿ ಹಾಕೋತಾ ಇದ್ದೀವಿ. ಒಂದೊಂದಕ್ಕೂ ಒಂದೊಂದು ಪ್ಯಾಟ್ರನ್ ಇರುತ್ತೆ. ಸೊ ಅದಷ್ಟೇ ಲೈನ್ಸ್ ಬರಬೇಕು ಅಂತ ಕೂಡ ಇರುತ್ತೆ. ಅದರಲ್ಲಿ ಒಂದು ಲೈನ್ ಮಿಸ್ ಆದರೂ ಕೂಡ, ಒಂದು ಲೈನ್ ಜಾಸ್ತಿ ಹಾಕ್ಕೊಂಡ್ರು ಒಂದು ಲೈನ್ ಕಮ್ಮಿ ಹಾಕ್ಕೊಂಡ್ರು ಕೂಡ ನಮಗೆ ಇದೇ ಪ್ಯಾಟ್ರನಲ್ಲಿ ಬರೋದಿಲ್ಲ. ಸೊ ಕಂಪ್ಲೀಟಾಗಿ ಇದೇ ಪ್ಯಾಟ್ರನಲ್ಲಿ ಬರಬೇಕು ಅಂತಂದರೆ ನಮಗೆ ನಾವು ಇಲ್ಲೇನು ಕೌಂಟ್ ಹಾಕ್ಕೊಂಡಿರ್ತೀವಲ್ವ ಇದು ಕರೆಕ್ಟಾಗಿರಬೇಕು. ಸೊ ಇವಾಗ ಬೇಸ್ ನಮಗೆ ಪೂರ್ತಿಯಾಗಿ ಕಂಪ್ಲೀಟ್ ಆಗಿದೆ. ಬೇಸ್ ಕಂಪ್ಲೀಟ್ ಆದಮೇಲೆ ನಾವು ಮೂಲೆನ ತಿರುಗಿಸ್ಕೋಬೇಕು. ಮೂಲೆ ಯಾವ ರೀತಿ ತಿರುಗಿಸ್ಕೊಳ್ಳೋದಂತ ನೋಡೋಣ. ಇವಾಗ ನೋಡಿ ಫಸ್ಟ್ ನಾನು ಇಲ್ಲಿ ತೊಗೊಂಡಿದ್ದೀನಿ.
ನೋಡಿ ಇದು ಸೆಂಟರ್ ಲೈನ್ ಅಲ್ವಾ, ಇಲ್ಲಿ ಮೇಲ್ಭಾಗದಿಂದ ನೋಡಿ 3 ವೈರ್ನ ನಾನು ಇಲ್ಲಿ ತೊಗೊಂಡಿದ್ದೀನಿ. ನಾವು 4x4 ಡೈಮಂಡ್ ಹಾಕೋಬೇಕಾದ್ರೆ 2 ವೈರ್ ಮಾತ್ರ ತೊಗೊಳ್ತೀವಿ. ಸೊ ಇಲ್ಲಿ ನಾನು 3 ವೈರ್ನ ತೊಗೊಂಡಿದ್ದೀನಿ. ನೀವು ಇಲ್ಲಿ ನೋಡ್ಬೋದು ನೋಡಿ, ಈ ಕಡೆ ಸೈಡಲ್ಲೆಲ್ಲ ಬಂದಿರೋ ವೈರು ಕ್ರಾಸ್ ಆಗಿ ಬಂದಿದೆ ನೋಡಿ, ಇಂಟು ಮಾರ್ಕ್ ಶೇಪಲ್ಲಿ ಬಂದಿದೆ ವೈರ್ಗಳು. ನೀವು ಇಲ್ಲಿ ನೋಡ್ಬೋದು ನೋಡಿ, ಇಂಟು ಮಾರ್ಕಲ್ಲಿ ಬಂದಿದೆ. ಸೊ ಈ ಕಡೆ ಸೈಡಲ್ಲಿ ನೀವು ನೋಡ್ಬೋದು ನೋಡಿ, ಎಲ್ಲ ಒಂದೇ ಡೈರೆಕ್ಷನಲ್ಲಿ ವೈರ್ ಬಂದಿದೆ. ಇವಾಗ ಮೂಲೆನ ತಿರುಗಿಸ್ಕೋಬೇಕು ನಾವು. ಮೂಲೆ ಯಾವ ರೀತಿ ತಿರುಗಿಸ್ಕೊಳ್ಳೋದಂತ ನೋಡೋಣ. ನೋಡಿ, ಮೇಲ್ಭಾಗದಿಂದ ಅಂದರೆ 8ನೇ ಲೈನಿಂದ 3 ವೈರ್ನ ನಾನಿಲ್ಲಿ ತೊಗೊಂಡಿದ್ದೀನಿ. 3 ವೈರ್ ತೊಗೋಬೇಕು. ನೋಡಿ, ಈ ಮೂಲೆಯಲ್ಲಿ ನಾವು 2 ರೀತಿ ಮೂಲೆ ತಿರುಗಿಸ್ಕೋಬೋದು. ಸೊ ನೋಡಿ, ಇಲ್ಲಿ ನಮಗೆ 1 ವೈರ್ ಎಕ್ಸ್ಟ್ರಾ ಇರುತ್ತೆ ನಾವು ಮೂಲೆ ತಿರುಗಿಸ್ಕೋಬೇಕಾದ್ರೆ. ಇದನ್ನು ನೀವು ಇಲ್ಲಿವರೆಗೂ ವೈರ್ನ ಕಟ್ ಮಾಡಿಬಿಟ್ಟು ಈ ವೈರ್ನ ಒಳಭಾಗಕ್ಕೆ ತೂರಿಸ್ಕೊಂಡು ಈ 2 ವೈರು 8ನೇ ನಾಟಲ್ಲಿ ಬಂದಿರೋ ವೈರು ಮತ್ತು 6ನೇ ನಾಟಲ್ಲಿ ಬಂದಿರೋ ವೈರ್ನ ತೊಗೊಂಡು ನೀವು ಬಾಕ್ಸ್ ನಟ್ ಹಾಕ್ಕೋಬೇಕು. ಈ 2 ವೈರ್ನ ನೋಡಿ ಹೀಗೆ ಸೇರಿಸ್ಕೊಂಡು ನೀವು ಬಾಕ್ಸ್ ನಟ್ ತೋರಿಸ್ಕೊಡ್ತೀನಿ ನೋಡಿ. ನೋಡಿ ಹೀಗೆ ಜಾಯಿನ್ ಮಾಡ್ಕೋಬೇಕು. ಹೀಗೆ ಫುಲ್ ಟೈಟಾಗಿ ಎಳ್ಕೊಂಡು ನಾವು ನಾಟ್ನ ಹಾಕ್ಕೋಬೇಕು. ಆವಾಗ ನಮಗೆ ಮೂಲೆ ಕರೆಕ್ಟಾಗಿ ಬರುತ್ತೆ. ಸೊ ನೋಡಿ, ಹೀಗೆ ಇದು ಒಂದು ನಾಟು ಬಿಡಬೇಕಾಗತ್ತೆ. ಸೊ ಈ ವೈರು ನಾವು ಒಳಭಾಗಕ್ಕೆ ತೂರಿಸ್ಕೊಂಡು ಒಂದಿಷ್ಟುದ ವೈರ್ನ ತೂರಿಸ್ಕೊಂಡು ಎಕ್ಸ್ಟ್ರಾ ಇರೋ ವೈರ್ನ ಕಟ್ ಮಾಡ್ಕೋಬೇಕು. ಸೊ ಇದು ಒಂದು ಮೆಥಡು. ಇವಾಗ ನಾನು ಈ ರೀತಿ ಹಾಕ್ಕೋತಾ ಇಲ್ಲ, ನಾನು ಬೇರೆ ಮೆಥಡಲ್ಲಿ ತೋರಿಸ್ತಾ ಇದ್ದೀನಿ. 4 ಮೂಲೆನೂ ನೀವು ಇದೇ ರೀತಿ ಮಾಡ್ಕೋಬೋದು. ಸೊ ಇವಾಗ ನೋಡಿದ್ರಲ್ಲ, ಇದು ಒಂದು ಮೆಥಡು. ನೀವು ಸೆಕೆಂಡ್ ಮೆಥಡ್ನ ತೋರಿಸ್ಕೊಡ್ತೀನಿ. ಈ ರೀತಿ ನನಗೆ ಹಾಕೋಕ್ಕಾಗಲ್ಲ ಅನ್ನೋರು ಫಸ್ಟ್ ಮೆಥಡ್ ನಾನು ಏನು ತೋರಿಸ್ಕೊಟ್ನಲ್ಲ, ನೀವು ಆ ರೀತಿ ಹಾಕ್ಕೋಬೋದು. ಇವಾಗ ನೋಡಿ, ನಾನು ಇಲ್ಲಿ 3 ವೈರ್ನ ತೊಗೊಂಡಿದ್ದೀನಿ. ಫಸ್ಟು ನಾನಿಲ್ಲಿ ಬಾಕ್ಸ್ ನಟ್ ಹಾಕ್ಕೋತಾ ಇದ್ದೀನಿ. ಈ ಬಾಕ್ಸ್ ನಟ್ ಹಾಕ್ಕೋಬೇಕಾದ್ರೆ ನೋಡಿ, ಮೇಲ್ಭಾಗದಿಂದ 8ನೇ ವೈರು ಮತ್ತು 7ನೇ ವೈರ್ ಎರಡನ್ನೂ ಸೇರಿಸಿ ನಾನಿಲ್ಲಿ ನಾಟ್ ಹಾಕ್ಕೋತಾ ಇದ್ದೀನಿ. ನೀವು ಈ ರೀತಿ ಕನ್ಫ್ಯೂಸ್ ಆಗುತ್ತೆ ಅನ್ನೋರು ನಾನು ಫಸ್ಟ್ ತೋರಿಸ್ಕೊಟ್ನಲ್ಲ ಫಸ್ಟ್ ಮೆಥಡು, ಆ ರೀತಿ ಹಾಕ್ಕೋಬೋದು. ನೋಡಿ, ಈ 2 ವೈರ್ನು ಸೇರಿಸಿ ನಾನಿಲ್ಲಿ ನಾಟ್ ಹಾಕ್ಕೋತಾ ಇದ್ದೀನಿ. ನೋಡಿ, ಹೀಗೆ ಫುಲ್ ಟೈಟಾಗಿ ಬರಬೇಕು ನಾಟ್. ಇದು ವೈರು ಗ್ಯಾಪ್ ಬರಬಾರ್ದು. ನೀವು ಆ ರೀತಿ ನೋಡಿ ಹಾಕ್ಕೋಬೇಕು ನಾಟ್ನ. ನೋಡಿ ಹೀಗೆ. ಆವಾಗಲೂ ನಮಗೆ ಇದು ವೈರು ನೋಡಿ 2 ವೈರ್ ಜಾಯಿನ್ ಮಾಡಿರೋದ್ರಿಂದ ಈ ವೈರು ಒಳಭಾಗಕ್ಕೆ ಬರುತ್ತೆ. ಈ ವೈರು ಇಲ್ಲಿಗೆ ಸ್ಟಾಪ್ ಆಗುತ್ತೆ. ಸೊ ಇವಾಗ ಇದೇ ವೈರ್ನ ಇಟ್ಕೊಂಡು ರನ್ನಿಂಗ್ ವೈರಾಗಿ ತೊಗೊಂಡು ನಾವು ಇಲ್ಲಿವರೆಗೂ ಹಾಕ್ಕೋಬೇಕು. ಸೊ ನಾವು ಜಾಸ್ತಿ ಹೊತ್ತು ಬಿಟ್ಟಷ್ಟು ವೈರ್ ಲೂಸ್ ಆಗ್ತಾ ಬರುತ್ತೆ. ಫಸ್ಟು ನಾವಿಲ್ಲಿ ಹಾಕ್ಕೊಂಬಿಡೋಣ. ನೋಡಿ, ಈ 2 ವೈರ್ನು ಸೇರಿಸ್ಕೋಬೇಕು. ಇದನ್ನು ನಾವು ಆಮೇಲೆ ಕಟ್ ಮಾಡ್ಕೋಬೇಕು. ಸೊ ಕಟ್ ಮಾಡ್ಕೊಂಡು ಯಾವ ರೀತಿ ನಾವು ಜಾಯಿನ್ ಮಾಡ್ಕೋಬೇಕು ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ. ನೋಡಿ ಹೀಗೆ, ಇದು ಒಂದು ಲೈನ್ ಮಾತ್ರ ನಮಗೆ ಈ ನಾಟ್ ಸ್ವಲ್ಪ ದಪ್ಪ ಬರುತ್ತೆ. ಯಾಕಂದರೆ ನಾವು 2 ವೈರ್ನ ಜಾಯಿನ್ ಮಾಡಿ ಹಾಕ್ಕೊಂಡಿರ್ತೀವಲ್ವ, ಹಾಗಾಗಿ ಸ್ವಲ್ಪ ದಪ್ಪ ಬರುತ್ತೆ. ನನಗೆ ಈ ರೀತಿ 2 ವೈರ್ ಇಟ್ಕೊಂಡು ನಾಟ್ ಹಾಕೋಕೆ ಬರೋದಿಲ್ಲ ಅನ್ನೋಂಥವ್ರು ನೀವು ಅಲ್ಲೇ ಕಟ್ ಮಾಡಿಬಿಟ್ಟು ವೈರ್ನ ಒಳಭಾಗಕ್ಕೆ ತೋರಿಸ್ಕೊಂಡು 2 ವೈರ್ನ ಮಾತ್ರ ಅಂದರೆ ಸಿಂಗಲ್ ವೈರ್ನ ಮಾತ್ರ ತೊಗೊಂಡು ನಾಟ್ ಹಾಕೋಬೋದು. ಫಸ್ಟ್ ಮೆಥಡ್ ತೋರಿಸ್ಕೊಟ್ನಲ್ಲ ಆ ರೀತಿ. ಸೊ ತುಂಬ ಜನಕ್ಕೆ ಕ್ರಾಸ್ ಕಟ್ ಬ್ಯಾಸ್ಕೆಟ್ ಹಾಕಬೇಕಾದ್ರೆ ಮೂಲೆ ತಿರುಗಿಸ್ಕೋಬೇಕಾದ್ರೆ ತುಂಬ ಕನ್ಫ್ಯೂಷನ್ಸ್ ಇರುತ್ತೆ. ಸೊ ಇನ್ ಕೇಸ್ ಏನಾದರೂ ಅರ್ಥ ಆಗಿಲ್ಲ ಅನ್ನೋಂಥವ್ರು ನೀವು ನನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ಬೋದು. ಸೊ ನೋಡಿದ್ರೆ ಅರ್ಥ ಆಗೋದಿಲ್ಲ ಫ್ರೆಂಡ್ಸ್. ಒಂದು ಸತಿ ಒಂದು ಬ್ಯಾಸ್ಕೆಟ್ ಹಾಕೋವರೆಗೂ ನಿಮಗೆ ಕನ್ಫ್ಯೂಷನ್ಸಲ್ಲಿರುತ್ತೆ. ನೀವು ಹಾಕ್ತಾ ತುಂಬ ಈಸಿಯಾಗಿ ನೀವು ಹಾಕ್ಕೊಂಡು ಹೋಗ್ಬೋದು. ಸ್ಟಾರ್ಟಿಂಗ್ ಹಾಕೋರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಸ್ಟಾರ್ಟಿಂಗ್ ಹಾಕೋರು ಮಿನಿ ಬ್ಯಾಸ್ಕೆಟ್ನ ಟ್ರೈ ಮಾಡಿಬಿಟ್ಟು ಆಮೇಲೆ ನೀವು ದೊಡ್ಡ ಸೈಜ್ನ ಬ್ಯಾಸ್ಕೆಟ್ನ ಹಾಕ್ಕೋಬೇಕು.
ನೋಡಿ ಇವಾಗ ಇದು ಲಾಸ್ಟ್ ನಾಟ್. ಈ ನಾಟ್ ಹಾಕ್ಕೊಂಡ್ರೆ ನಮಗೆ ಈ ಲೈನ್ ಕಂಪ್ಲೀಟ್ ಆಗುತ್ತೆ. ನೋಡಿ ಹೀಗೆ. ಇವಾಗ ಈ ಕಡೆ ಮೂಲೆನ ನಾವು ತಿರುಗಿಸ್ಕೊಂಡು ಒಂದು ಲೈನು ಈ ಅರಮರ್ಕ್ ಶೇಪಲ್ಲಿ ಬಂದಿರೋದ್ರಲ್ಲಿ ಒಂದು ಲೈನ್ ಹಾಕ್ಕೊಂಡಿದ್ದೀವಲ್ವಾ, ಇವಾಗ ಈ ಕಡೆ ಸೈಡ್ ಮೂಲೆನ ನಾವು ತಿರುಗಿಸ್ಕೊಳ್ಳೋಣ. ಈ ಕಡೆ ಸೈಡು ಅಷ್ಟೇ ನೋಡಿ, ಮೇಲ್ಭಾಗದಿಂದ 3 ವೈರ್ನ ತೊಗೋಬೇಕು. ಸೊ ನೋಡಿ, ಮಧ್ಯದಿಂದ ತೊಗೋಬಾರ್ದು, ಮೇಲ್ಭಾಗದಿಂದನೇ ನಾವು ತೊಗೋಬೇಕು ಮೂಲೆ ತಿರುಗಿಸ್ಕೋಬೇಕಾದ್ರೆ. ಸೊ ಇಲ್ಲಿ ನೋಡಿ, ಫಸ್ಟು ಒಂದು ವೈರ್ನ ನಾನು ಮಡಚ್ಕೋತಾ ಇದ್ದೀನಿ. ಸೊ ಈ 2 ವೈರ್ ಇದೆಯಲ್ಲ, 7 ಮತ್ತು 6ನೇ ನಾಟಲ್ಲಿ ಬಂದಿರೋ ವೈರು, ಈ ವೈರ್ನ ನಾನು ಸುತ್ತುತ್ತಾ ಇದ್ದೀನಿ. 2 ವೈರ್ನು ಸೇರಿಸಿ ಸುತ್ತಕೊಂಡು ನಾಟ್ ಹಾಕೋತಾ ಇದ್ದೀನಿ. ನೋಡಿ ಹೀಗೆ ಇಲ್ಲಿ ಸ್ವಲ್ಪ ವೈರ್ ಬಿಟ್ಕೊಂತು ನೋಡಿ ಈ ರೀತಿ. ಇವಾಗ ಇದನ್ನು ರನ್ನಿಂಗ್ ವೈರಾಗಿ ಇಟ್ಕೊಂಡು ಇಲ್ಲಿವರೆಗೂ ನಾವು ನಾಟ್ ಹಾಕೋಬೇಕು. ನೋಡಿ ಹೀಗೆ. ನೋಡಿ ಇವಾಗ ಇಲ್ಲಿ ಕೂಡ ನಾವು ಮೂಲೆ ತಿರುಗಿಸ್ಕೊಂಡಿದ್ದಾಯಿತು. ಸೊ ಈ ಕಡೆ ಮತ್ತು ಈ ಕಡೆ 2 ಮೂಲೆನ ನಾವು ತಿರುಗಿಸ್ಕೊಂಡಿದ್ದಾಯಿತು. ಇವಾಗ ಹೀಗೆ ತಿರುಗಿಸ್ಕೊಳ್ಳೋಣ. ನೋಡಿ ಹೀಗೆ ತಿರುಗಿಸ್ಕೊಂಡು ಇಲ್ಲಿಂದ ನೋಡಿ ಮೇಲ್ಭಾಗದಿಂದ 3 ನಾಟ್ನ ತೊಗೋಬೇಕು. 3 ನಾಟಲ್ಲಿ ಬಂದಿರೋ ವೈರ್ನ ತೊಗೊಂಡು ನಾವು ಮೂಲೆನ ತಿರುಗಿಸ್ಕೋಬೇಕು. ನೋಡಿ ಈ 2 ವೈರ್ನ ಹೀಗೆ ಇಟ್ಕೊಂಡು 2 ವೈರ್ನು ಸುತ್ತಿ ಒಂದು ವೈರ್ ಮೇಲ್ಭಾಗದಲ್ಲಿ ಇನ್ನೊಂದು ವೈರ್ ಬರೋ ರೀತಿ ಇಟ್ಕೋಬೇಕು. ನೋಡಿ ಹೀಗೆ. ಇವಾಗ ಫುಲ್ಲು ಟೈಟಾಗಿ ನಾವು ನಾಟ್ನ ಎಳ್ಕೋಬೇಕು. ನೋಡಿ ಹೀಗೆ. ನಮಗಿಲ್ಲಿ ಮೂಲೆ ತಿರುಗಿಸ್ಕೊಂಡ್ರ ಹತ್ರ ಟ್ರಯಾಂಗ್ಯುಲರ್ ಶೇಪಲ್ಲಿ ಬಂದಿದೆ. ನೋಡಿ 3 ಮೂಲೆಯಲ್ಲೂ ನಮಗೆ ಟ್ರಯಾಂಗ್ಯುಲರ್ ಶೇಪಲ್ಲೇ ಬಂದಿದೆ. ಸೊ ನೋಡಿ ಟ್ರಯಾಂಗ್ಯುಲರ್ ಶೇಪಲ್ಲಿ ಬಂದಿದೆ. ಸೊ 3 ಮೂಲೆಯೂ ಟ್ರಯಾಂಗ್ಯುಲರ್ ಶೇಪಲ್ಲೇ ಬಂದಿದೆ. ಟ್ರಯಾಂಗ್ಯುಲರ್ ಶೇಪಲ್ಲಿ ಬಂದಿಲ್ಲ ಅಂತಂದರೆ ನೀವು ಮೂಲೆ ತಿರುಗಿಸ್ಕೊಂಡ್ರೆ ಸರಿ ಇಲ್ಲ ಅಂತ. ಆವಾಗ ನೀವು ಆ ನಾಟ್ನ ಬಿಚ್ಚಿಬಿಟ್ಟು ಸರಿಯಾಗಿ ಮತ್ತೆ ಹಾಕ್ಕೋಬೇಕಾಗತ್ತೆ. ಸೊ ಇದು ಬಾಕ್ಸ್ ನಾಟ್ ಆಗಿರೋದ್ರಿಂದ ನಿಮ್ಗೇನು ಕಷ್ಟ ಅನಿಸೋದಿಲ್ಲ ಫ್ರೆಂಡ್ಸ್. ಮೂಲೆ ತಿರುಗಿಸ್ಕೊಳ್ಳೋ ಹತ್ರ ಸ್ವಲ್ಪ ನೀವು ನೋಡ್ಕೊಂಡು ಹಾಕ್ಕೋಬೇಕಾಗತ್ತೆ. ನೋಡಿ ಈ ವೈರು ಮೇಲ್ಭಾಗದಲ್ಲಿ ಬರಬೇಕು, ಒಳಭಾಗಕ್ಕೆ ಹೋಗಿದೆ, ಮೇಲ್ಭಾಗದಲ್ಲಿ ಬರಬೇಕು. ನೋಡಿ ಹೀಗೆ. ನೋಡಿ ಈ ರೀತಿ. ಇವಾಗ ಇದೇ ವೈರ್ ಇಟ್ಕೊಂಡು ನಾವು ಈ ಎಂಡ್ವರೆಗೂ ಹಾಕ್ಕೋಬೇಕು.
ನೋಡಿ ಇದು ಲಾಸ್ಟ್ ನಾಟ್, ಈ ಕಡೆ ಸೈಡಿಂದ ಬಂದಿರೋ ನಾಟ್ ಇದು. ಇಲ್ಲಿಗೆ ನಾವು ಒಂದು ನಾಟ್ ಹಾಕ್ಕೊಳ್ಳೋಣ. ಒಂದು ನಾಟ್ ಹಾಕ್ಕೊಂಡ್ರೆ ನೀವು ಇಲ್ಲಿ ನೋಡ್ಬೋದು ನಮಗೆ 3x3 ಡೈಮಂಡ್ ಬಂದಿದೆ. ನೋಡಿ ಮೇಲ್ಭಾಗದಲ್ಲಿರೋ ವೈರು ಮೇಲ್ಭಾಗಕ್ಕೆ ಬರಬೇಕು, ಇಲ್ಲಾಂದರೆ ನಾಟ್ ಸರಿಯಾಗಿ ಬರೋದಿಲ್ಲ. ನೋಡಿ ಹೀಗೆ ಇವಾಗ ನೀವು ಇಲ್ಲಿ ನೋಡ್ಬೋದು. ನೋಡಿ ನಮಗೆ 3x3 ಡೈಮಂಡ್ ಬಂದಿದೆ. ಸೊ ಎರಡೂ ಕಡೆ ನಾವು ಜಾಯಿನ್ ಮಾಡ್ಕೊಂಡ್ಮೇಲೆ ನಮಗೆ 3x3 ಡೈಮಂಡ್ ಈ ರೀತಿ ಬರುತ್ತೆ. ಸೊ ಇವಾಗ ಈ ಕಡೆ ಮೂಲೆನೂ ತಿರುಗಿಸ್ಕೊಂಡಿದ್ದಾಯಿತು. ಇವಾಗ ಈ ಕಡೆ ಸೈಡಲ್ಲಿ ಮೂಲೆ ಇದೆಯಲ್ಲ, ಇದೊಂದು ಮೂಲೆ ತಿರುಗಿಸ್ಕೊಂಡ್ರೆ ನಮಗೆ 4 ಮೂಲೆ ಕಂಪ್ಲೀಟ್ ಆಗುತ್ತೆ. ಸೊ ನೋಡಿ ಇಲ್ಲೂ ಅಷ್ಟೇ ಮೇಲ್ಭಾಗದಿಂದ 3 ವೈರ್ನ ನಾನು ತೊಗೊಂಡಿದ್ದೀನಿ. 3 ನಾಟಲ್ಲಿ ಬಂದಿರೋ ವೈರ್ನ ತೊಗೊಂಡು ನೋಡಿ ಫಸ್ಟ್ ನಾಟಲ್ಲಿ ಬಂದಿರೋ ವೈರ್ನ ಮಡಚಿ, ಆಮೇಲೆ 6 ಮತ್ತು 7ನೇ ನಾಟಲ್ಲಿ ಬಂದಿದೆಯಲ್ಲ ಆ ವೈರ್ನ ತೊಗೊಂಡು ನಾನು ಹೀಗೆ ಸುತ್ತಿ ನೋಡಿ ಹೀಗೆ ನಾಟ್ ಹಾಕೋತಾ ಇದ್ದೀನಿ. ಇಲ್ಲಿ ವೈರ್ನ ಫುಲ್ಲು ಟೈಟಾಗಿ ಎಳ್ಕೋಬೇಕು. ನಿಮ್ಗೆ ಎಷ್ಟು ಟೈಟಾಗಿ ಆಗುತ್ತೆ ಅಷ್ಟು ಟೈಟಾಗಿ ನೀವು ಎಳ್ಕೊಂಡು ನಾಟ್ ಹಾಕ್ಕೋಬೇಕಾಗತ್ತೆ. ನೋಡಿ ಇಲ್ಲಿ ಕೂಡ ನಮಗೆ ಟ್ರಯಾಂಗ್ಯುಲರ್ ಶೇಪಲ್ಲಿ ಬಂದಿದೆ. ಸೊ ಮೂಲ ಕರೆಕ್ಟಾಗಿ ಬಂದಿದೆ ಅಂತ. ಇವಾಗ ಈ ವೈರ್ನ ರನ್ನಿಂಗ್ ವೈರಾಗಿ ತೊಗೊಂಡು ಮೇಲ್ಭಾಗದವರೆಗೂ ನಾವು ನಾಟ್ ಹಾಕ್ಕೊಳ್ಳೋಣ. ನೋಡಿ ಇವಾಗ ಈ 2 ವೈರ್ನ ಸೇರಿಸಿ ನಾನಿಲ್ಲಿ ನಾಟ್ ಹಾಕೋತಾ ಇದ್ದೀನಿ. ನೋಡಿ ಇಲ್ಲಿ ನಮಗೆ 3x3 ಡೈಮಂಡ್ ಬಂದಿದೆ. ಸೊ ಇವಾಗ ನಮಗೆ 4 ಮೂಲೆನೂ ತಿರುಗಿಸ್ಕೊಂಡಿದ್ದು ಕಂಪ್ಲೀಟ್ ಆಗಿದೆ. ಸೊ ನೋಡಿ 4 ಮೂಲೆ ತಿರುಗಿಸ್ಕೊಂಡ್ಮೇಲೆ ನಮಗೆ ಈ ರೀತಿ ಬರುತ್ತೆ. ನೋಡಿ ನಮ್ಗೆ ಇಲ್ಲೇನು ಆರೋ ಮಾರ್ಕ್ ಶೇಪಲ್ಲಿ ಬಂದಿತ್ತಲ್ಲ, ಇದು ಆಟೋಮೆಟಿಕ್ಕಾಗಿ ನಮಗೆ ಎತ್ತರ ಬರುತ್ತೆ. ನೋಡಿ ಹೈಟ್ ಬಂದುಬಿಡುತ್ತೆ. ಸೊ ನೋಡಿ ಈ ಕಡೆನೂ ಅಷ್ಟೇ ನೀವು ನೋಡ್ಬೋದು. ಮೂಲೆ ತಿರುಗಿಸ್ಕೊಂಡ್ಮೇಲೆ ನಮಗೆ ಇದು ಎತ್ತರಕ್ಕೆ ಬರುತ್ತೆ. ಇಲ್ಲಿಂದ ನಾವು ಆರೋ ಮಾರ್ಕಲ್ಲಿ ಏನು ತೊಗೊಂಡಿರ್ತೀವಲ್ವ, ಈ ಆರೋ ಮಾರ್ಕಲ್ಲಿ ಹಾಕಿರೋದು ನಾವು ಮೂಲೆ ತಿರುಗಿಸ್ಕೊಂಡ್ಮೇಲೆ ಈ ರೀತಿ ಎತ್ತರಕ್ಕೆ ಬರುತ್ತೆ. ಸೊ ಬ್ಯಾಸ್ಕೆಟ್ದು ಹೈಟು ನೀವು ನೋಡ್ಬೋದು, ಹೈಟ್ ಬರ್ತಾ ಇದೆ. ಸೊ ಇವಾಗ ನಾನು ಏನು ಮಾಡ್ತೀನಿ ಅಂದರೆ ನೋಡಿ ಇಲ್ಲಿ ಒಂದು ನಾಟಿಗೆ ಮಾತ್ರ ನಮಗೆ ಡಬಲ್ ವೈರ್ ಬಂದಿದೆ. ಸೊ ನಾವು ಇಲ್ಲಿಂದ ತೊಗೊಂಡು ಬಂದಿದ್ದ ವೈರ್ ನೋಡಿ ಇಲ್ಲಿವರೆಗೂ ನಾಟ್ ಬಂದಿದೆ. ಇಲ್ಲಿವರೆಗೂ ಬಂದಿದೆಯಲ್ಲ ನಾಟು, ಅದನ್ನು ನಾನು ನೋಡಿ ಒಳಭಾಗದಲ್ಲಿ ನೀವು ನೋಡ್ಕೊಂಡು ಕಟ್ ಮಾಡ್ಕೋಬೇಕು. ನೋಡಿ ಹೊರಭಾಗದಲ್ಲಿರೋ ವೈರ್ನಲ್ಲ, ಒಳಭಾಗದಲ್ಲಿರೋ ವೈರ್ನ ನೋಡಿ ನಾನು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಸೊ ನಾನು ಸ್ಟಾರ್ಟಿಂಗಲ್ಲೇ ಫಸ್ಟ್ ಮೆಥಡ್ ತೋರಿಸ್ಕೊಟ್ನಲ್ಲ ಅದೇ ಥರನೇ ಇದೂ. ಇವಾಗ ಈ ವೈರ್ನ ನಾನು ಒಳಭಾಗಕ್ಕೆ ತೂರಿಸ್ಕೊಂಡು ಬಿಡ್ತೀನಿ. ಸೊ ನೋಡಿ ಒಂದು 7ರಿಂದ 8 ನಾಟ್ ಒಳಭಾಗಕ್ಕೆ ನಾನು ಈ ವೈರ್ನ ತೂರಿಸ್ಕೊಂಡ್ಬಿಡ್ತೀನಿ. ನೋಡಿ ಹೀಗೆ ಇವಾಗ ಇಲ್ಲಿ ನಮಗೆ ಸಿಂಗಲ್ ವೈರ್ ಆಯಿತು. ಇಲ್ಲಿ ಬಂದಿದೆಯಲ್ಲ ಇದು ಒಂದು ನಾಟಿಗೆ ಮಾತ್ರ ನಾವು ಈ ರೀತಿ ಹಾಕ್ಕೊಂಡಿದ್ದೀವಿ. ಇದನ್ನು ನಾವು ಇವಾಗಲೇ ಕಟ್ ಮಾಡೋದು ಬೇಡ. ಇನ್ನೊಂದು 2-3 ಲೈನ್ ಬರೋವರೆಗೂ ನಾನು ಇದನ್ನು ಹೀಗೆ ಕಂಟಿನ್ಯೂ ಮಾಡ್ಕೊತೀನಿ. ಇನ್ನೊಂದು 2-3 ಲೈನ್ ಬಂದಮೇಲೆ ಇವಾಗ ಇಲ್ಲಿ ನಾನು ಯಾವ ರೀತಿ ತೋರಿಸ್ಕೊಟ್ನಲ್ಲ ಅದೇ ರೀತಿ ಒಳಭಾಗದಲ್ಲಿರೋ ವೈರ್ನ ಕಟ್ ಮಾಡಿಬಿಟ್ಟು ಒಳಭಾಗಕ್ಕೆ ನಾನು ತೋರಿಸ್ಕೊಂಡ್ಬಿಡ್ತೀನಿ. ಸೊ ಈ ಕಡೆ ಸೈಡು ಅಷ್ಟೇ ನೋಡಿ ಮೇಲ್ಭಾಗದಲ್ಲಿ ಬಂದಿದೆಯಲ್ಲ ವೈರು, ನೋಡಿ ಇಲ್ಲಿ ವೈರ್ ಬಂದಿದೆಯಲ್ಲ
ಈ ವೈರ್ನ ಕಟ್ ಮಾಡಬಾರ್ದು. ಮೇಲ್ಭಾಗದಲ್ಲಿ ಬಂದಿದೆಯಲ್ಲ ಈ ವೈರ್ನ ನಾನು ಒಂದಿಷ್ಟುದ ವೈರ್ನ ಬಿಟ್ಟು ಕಟ್ ಮಾಡ್ಕೊತಾ ಇದ್ದೀನಿ. ಸೊ ನೋಡಿ, ಇದನ್ನು ಒಳಭಾಗದಲ್ಲಿ ನಾನು ತೋರಿಸ್ಕೊತಾ ಇದ್ದೀನಿ. ಸೊ ನಾವು 2 ವೈರ್ ಹಾಕ್ಕೊಂಡಿದ್ವಲ್ಲ ಅದನ್ನು ಮಾತ್ರ, ಇಲ್ಲ ನೀವು ಫಸ್ಟ್ ಮೆಥಡ್ ನಾನು ತೋರಿಸ್ಕೊಟ್ನಲ್ಲ ಅದೇ ರೀತಿ ಹಾಕ್ಕೊಂಡಿದ್ರೆ ಮತ್ತೆ ಮೇಲ್ಭಾಗದಲ್ಲಿ ಕಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸೊ ನಾನಿಲ್ಲಿ 2 ಮೆಥಡ್ ತೋರಿಸ್ಕೊಟ್ಟಿದ್ದೀನಿ. ಇದು ಸೆಕೆಂಡ್ ಮೆಥಡು. ನಾನು ಸೆಕೆಂಡ್ ಮೆಥಡಲ್ಲಿ ನೀವು ಯಾರ್ಯಾರು ಹಾಕೋತೀರಾ ಅವರು ಈ ರೀತಿ ಕಟ್ ಮಾಡ್ಕೋಬೇಕಾಗತ್ತೆ. ನೋಡಿ ಹೀಗೆ ಈ ಎಕ್ಸ್ಟ್ರಾ ಇರೋ ವೈರ್ನ ಆಮೇಲೆ ನಾನು ಕಟ್ ಮಾಡ್ಕೋತೀನಿ. ನೋಡಿ ಆವಾಗ ಇಲ್ಲಿ ನಮಗೆ ಸಿಂಗಲ್ ವೈರ್ ಆಗಿಬಿಡುತ್ತೆ. ನೋಡಿ ಇವಾಗ ಇದು ನಮಗೆ ಎತ್ತರ ಬರ್ತಾ ಇದೆಯಲ್ವಾ, ಇಲ್ಲಿ ಇಂಟು ಮಾರ್ಕ್ ಶೇಪಲ್ಲಿದೆ ನೋಡಿ, ಇಲ್ಲಿ ಇಂಟು ಮಾರ್ಕ್ ಶೇಪಲ್ಲಿ ಇದೆಯಲ್ಲ, ಈ ಇಂಟು ಮಾರ್ಕ್ ಶೇಪಲ್ಲಿರೋ ವೈರ್ಗಳನ್ನ ತೊಗೊಂಡು ನೀವು ಬಾಕ್ಸ್ ನಾಟ್ ಹಾಕೊಳ್ತಾ ಬರಬೇಕು. ಬ್ಯಾಸ್ಕೆಟ್ ಎತ್ತರ ಹಾಕೋದು ನಾನು ತೋರಿಸ್ತಾ ಇರೋದು. ನೋಡಿ ಹೀಗೆ ಇಂಟು ಮಾರ್ಕಲ್ಲಿ ಏನಿದೆ ವೈರು, ಈ ವೈರ್ಗಳನ್ನ ತೊಗೊಂಡು ನೀವು ನಾಟ್ ಹಾಕೊಳ್ತಾ ಬರಬೇಕು. ಆವಾಗ ನಮಗೆ ಆಟೋಮೆಟಿಕ್ಕಾಗಿ ಬ್ಯಾಸ್ಕೆಟು ಹೈಟ್ ಬರುತ್ತೆ. ಸೊ ನಿಮಗೆ ಫಸ್ಟ್ ಟೈಮ್ ಹಾಕೋರಿಗೆ ಈ ರೀತಿ ಹಾಕೋರು ಕನ್ಫ್ಯೂಸ್ ಆಗುತ್ತೆ, ನಮ್ಗೆ ಈ ರೀತಿ ಹಾಕೋದು. ಈ ರೀತಿ ಹಾಕ್ಕೊಂಡ್ರೆ ಯಾವುದೇ ರೀತಿ ಕನ್ಫ್ಯೂಷನ್ ಇರೋದಿಲ್ಲ. ಸೊ ಈಸಿಯಾಗಿ ಹಾಕ್ಕೋಬೋದು, ಲೈನ್ ಬೈ ಲೈನ್ ಬರುತ್ತೆ ನಿಮ್ಗೆ ಈ ರೀತಿ ಹಾಕ್ಕೊಂಡ್ರೆ. ನಿಮ್ಗೆ ಇನ್ನೂ ಒಂದು ಮೆಥಡಲ್ಲಿ ನಾನು ತೋರಿಸ್ಕೊಡ್ತೀನಿ. ನೋಡಿ ಈ ಲೈನ್ ಕಂಪ್ಲೀಟ್ ಆದಮೇಲೆ ನಾನು ಇನ್ನೂ ಒಂದು ಮೆಥಡಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಸೊ ನಾವು 4x4 ಡೈಮಂಡ್ ಬ್ಯಾಸ್ಕೆಟ್ ಹಾಕ್ಕೊಂಡ್ವಿ ಅಲ್ವಾ, 4x4 ಡೈಮಂಡ್ ಬ್ಯಾಸ್ಕೆಟ್ ಹಾಕ್ಕೊಂಡಿದ್ರಲ್ಲಿ ನೋಡಿ ಈ ವೈರ್ ಇದೆಯಲ್ಲ, ಈ ವೈರು ರನ್ನಿಂಗ್ ವೈರ್ ಆಗಿ ಹೀಗೆ ಬರುತ್ತೆ. ಸೊ ಇದರಲ್ಲಿ ನಾವು ಆ ರೀತಿಯನ್ನು ಹಾಕ್ಕೊಳ್ಳೋದು ಬೇಕಾಗಲ್ಲ. ನೋಡಿ ಇದು ಈ ರೀತಿ ಲೈನ್ ಬೈ ಲೈನ್ ಹಾಕ್ಕೊಂಡ್ರೆ ನಿಮಗೆ ಈ ರೀತಿ ಬರುತ್ತೆ, ಹೀಗೆ ಬರುತ್ತೆ. ಇವಾಗ ನೀವು ಇನ್ನೊಂದು ಮೆಥಡಲ್ಲಿ ಹಾಕ್ಕೋಬೋದು. ಇನ್ನೊಂದು ಮೆಥಡಲ್ಲಿ ಯಾವ ರೀತಿ ಹಾಕ್ಕೊಳ್ಳೋದಂದರೆ ನೋಡಿ, ಇವಾಗ ಇಲ್ಲಿ ನಾನು ಒಂದು ನಾಟ್ ಹಾಕ್ಕೊಂಡು ತೋರಿಸ್ತೀನಿ. ಇದು 2 ನಾಟ್ ಕಂಪ್ಲೀಟ್ ಮಾಡ್ಕೊಂಬಿಡೋಣ. ಇನ್ನೊಂದು ಮೆಥಡಲ್ಲಿ ತೋರಿಸ್ಕೊಡ್ತೀನಿ. ನಿಮ್ಗೆ ಇದು ಈಸಿ ಮೆಥಡು. ಸೊ ನಿಮಗೆ ಯಾವ ಮೆಥಡ್ ಈಸಿ ಅನಿಸುತ್ತೋ ನೀವು ಅದನ್ನು ಹಾಕ್ಕೋಬೋದು. ಲೈನ್ ಬೈ ಲೈನೇ ಹಾಕೋತೀನಿ ಅಂದರೂ ನೀವು ಲೈನ್ ಬೈ ಲೈನ ಹಾಕ್ಕೋಬೋದು. ಸೊ ಇಲ್ಲ ನಾವು ಡೈಮಂಡಲ್ಲಿ ಹಾಕೋತೀವಿ ಅಂದರೂ ನೀವು ಡೈಮಂಡಲ್ಲಿ ಹಾಕ್ಕೊಳ್ಬೋದು. ಸೊ ಇವಾಗ ಇಲ್ಲಿವರೆಗೂ ಹಾಕ್ಕೊಂಡಿದ್ದೀನಿ ಲೈನಲ್ಲಿ, ಇನ್ನೂ ಇಷ್ಟು ಹಾಕ್ಕೋಬೇಕು ನಾನು. ಇವಾಗ ಇಲ್ಲಿ ಯಾವ ರೀತಿ ಹಾಕ್ಕೊಳ್ಳೋದು, ನೆಕ್ಸ್ಟ್ ನೀವು ಇನ್ನೊಂದು ಮೆಥಡ್ ಯಾವ ರೀತಿ ಹಾಕ್ಕೊಳ್ಳೋದಂದರೆ ನೋಡಿ, ಇದು ನಮಗೆ ಒಂದು ಡೈಮಂಡ್ ಬಂದಿದೆ. ಸೊ ಇಲ್ಲಿ ನಮಗೆ ಸಿಂಗಲ್ ಕಲರಲ್ಲಿ ಡೈಮಂಡ್ ಬಂದಿದೆ. ಸೊ ನೆಕ್ಸ್ಟು ನಾವು ಹಾಕ್ಕೊಳ್ಳೋದು ನಮಗೆ ಡಬಲ್ ಕಲರಲ್ಲಿ ಡೈಮಂಡ್ ಬರುತ್ತೆ. ನೋಡಿ 3x3 ಡೈಮಂಡ್ ಏನು ಬರುತ್ತಲ್ಲ, 3x3 ಡೈಮಂಡಾಗಿ ನೀವು ಹಾಕ್ಕೊಂಡು ಹೋಗ್ಬೋದು. ಡೈಮಂಡ್ನ ಕಂಪ್ಲೀಟ್ ಮಾಡ್ಕೊಂಡು ಬರ್ಬೋದು. ಆವಾಗ ನಿಮಗೆ ಬ್ಯಾಸ್ಕೆಟ್ ನೀಟಾಗಿ ಬರುತ್ತೆ. ನೀವು ಲೈನ್ ಬೈ ಲೈನ್ ಹಾಕ್ಕೊಳ್ಳಲ್ಲ ನಾನು ಅನ್ನೋ ಅಂಥವ್ರು ಈ ರೀತಿ ಕೂಡ ಹಾಕ್ಕೋಬೋದು. ಸೊ 2 ಈಸಿ ಮೆಥಡು. ನೋಡಿ ಇವಾಗ ಇನ್ನು 2 ನಾಟ್ ಹಾಕ್ಕೊಂಡ್ರೆ ನನಗೆ ಈ ಡೈಮಂಡ್ ಕಂಪ್ಲೀಟ್ ಆಗುತ್ತೆ. ನೋಡಿ ಇದೊಂದು ಡೈಮಂಡ್ ಹಾಕ್ಕೊಂಡ್ರೆ ನನಗೆ 3x3 ಡೈಮಂಡು ಕಂಪ್ಲೀಟ್ ಆಗುತ್ತೆ. ಸೊ ಡಬಲ್ ಕಲರಲ್ಲಿ ಒಂದು ಡೈಮಂಡ್ ಕಂಪ್ಲೀಟ್ ಆಗುತ್ತೆ. ನೋಡಿ ಡಬಲ್ ಕಲರಲ್ಲಿ ಒಂದು ಡೈಮಂಡ್ ನನಗೆ 3x3 ಡೈಮಂಡ್ ಬಂದಿದೆ, 3x3 ಡೈಮಂಡ್ ಬಂದಿದೆ. ಸೊ ಇಲ್ಲಿ ಒಂದು ಲೈನ್ ಸಿಂಗಲ್ ಕಲರಲ್ಲಿ ಬಂದರೆ ಇನ್ನೊಂದು ಲೈನು ಡಬಲ್ ಕಲರಲ್ಲಿ ಬರುತ್ತೆ, ಇದೇ ರೀತಿಯೇ ಬರುತ್ತೆ. ಸೊ ಇವಾಗ ಇಲ್ಲಿ ನೀವು ನೋಡಿ, ಇಲ್ಲಿ ಮತ್ತೆ ನೀವು ಡೈಮಂಡ್ ಹಾಕ್ಕೋಬೋದು. ಇಲ್ಲಿ ಮತ್ತೆ ನಿಮಗೆ ಡಬಲ್ ಕಲರಲ್ಲಿ ಡೈಮಂಡ್ ಬರುತ್ತೆ. ಸೊ ನಾನು ಲೈನ್ ಬೈ ಲೈನ್ ಹಾಕೋತೀನಿ ಅನ್ನೋರು ಲೈನ್ ಬೈ ಲೈನ್ ಹಾಕ್ಕೋಬೋದು, ಇಲ್ಲ ನಾನು ಡೈಮಂಡಾಗಿ ಹಾಕೋತೀನಿ ಅನ್ನೋರು ಡೈಮಂಡಾಗಿ ಹಾಕ್ಕೋಬೋದು. ಇವಾಗ ನೋಡಿ ಇಲ್ಲಿ ನಾವು ನಾಟ್ ಹಾಕ್ಕೊಂಡ್ರೆ ನೋಡಿ ಇಲ್ಲೊಂದು ತೋರಿಸ್ಕೊಡ್ತೀನಿ. ಸೊ ಸ್ಟಾರ್ಟಿಂಗು ಫಸ್ಟ್ ಟೈಮ್ ಹಾಕೋ ಅಂಥವರಿಗೆ
ಈಸಿ ಆಗಲಿ ಅಂದ್ಬಿಟ್ಟು ನಾನು ಮತ್ತೆ ಇಲ್ಲಿ ಇನ್ನೊಂದು ಡೈಮಂಡ್ನ ತೋರಿಸ್ಕೊಡ್ತೀನಿ. ಸೊ ಮೂಲೆ ತಿರುಗಿಸ್ಕೊಂಡ್ರ ಹತ್ರ ನೋಡಿ ನಮಗೆ ಈ ರೀತಿ ಬರುತ್ತೆ. ಇವಾಗ ನೋಡಿ ಸೊ ನೀವು ಒಂದು ನಾಟು ಎಲ್ಲಾದರೂ ಮಿಸ್ ಮಾಡಿದ್ರು ನಿಮಗೆ 3 into 3 ಡೈಮಂಡ್ ಬರೋದಿಲ್ಲ. ಸೊ ಮೂಲೆನ ತಿರುಗಿಸ್ಕೊಳ್ಬೇಕಾದ್ರೆ ನೀವು ಮೂಲೆ ತಿರುಗಿಸ್ಕೊಂಡಿದ್ದೀವ, ನೀವು ಎತ್ತರ ಹಾಕ್ಕೋಬೇಕಾದ್ರೆ ನಾವು 4 ಮೂಲೆನ ಫಸ್ಟ್ ತಿರುಗಿಸ್ಕೊಂಡಿದ್ದೀವಿ ಅಂತ ನೀವು ಚೆಕ್ ಮಾಡ್ಕೋಬೇಕು. ಸೊ ಒಂದು ಸೈಡ್ ಬಿಟ್ಟರು ನಿಮಗೆ ಬ್ಯಾಸ್ಕೆಟ್ ಪೂರ್ತಿಯಾಗಿ ಕ್ರಾಸ್ ಆಗಿ ಬಂದುಬಿಡತ್ತೆ. ಸೊ ನಿಮಗೆ ಈ ಡಿಸೈನ್ ಬರೋದಿಲ್ಲ. ಮತ್ತು ನೀವು ಬ್ಯಾಸ್ಕೆಟ್ ಎಲ್ಲ ಹಾಕಿದ್ಮೇಲೆ ಬಿಚ್ಚಬೇಕಾಗತ್ತೆ. ಸೊ ಅದ್ರ ಬದಲು ನೀವು 4 ಮೂಲೆನ ತಿರುಗಿಸ್ಕೊಂಡ್ಮೇಲೆ ಒಂದು ಸತಿ ಕನ್ಫರ್ಮ್ ಮಾಡ್ಕೊಳ್ಳಿ ನಾವು ಮೂಲೆ ತಿರುಗಿಸ್ಕೊಂಡಿದ್ದೀವಿ ಅಂತ ಚೆಕ್ ಮಾಡಿಕೊಂಡು ಆಮೇಲೆ ನೀವು ಎತ್ತರನ ಹಾಕ್ಕೊಳ್ಳಿ. ಸೊ ಮೂಲೆ ತಿರುಗಿಸ್ಕೋಬೇಕಾದ್ರೆ ನಾನು ಏನು ಮೇಲ್ಭಾಗದಿಂದ 3 ವೈರ್ನ ತೋರಿಸ್ಕೊಟ್ಟೆ, ಆ 3 ವೈರ್ ತೊಗೊಂಡು ಮಾತ್ರ ನೀವು ಮೂಲೆನ ತಿರುಗಿಸ್ಕೋಬೇಕು. ನೀವು ಮೇಲ್ಭಾಗದಿಂದ ವೈರ್ನ ಒಂದು ವೈರ್ ಬಿಟ್ಟು ನೀವು ಅದರಿಂದ 3 ವೈರ್ನ ತೊಗೊಂಡ್ರು ನೀವು ಮೂಲೆ ತಿರುಗಿಸ್ಕೊಂಡಿದ್ದು ಸರಿಯಾಗಿ ಬರೋದಿಲ್ಲ. ಸೊ 3 into 3 ಡೈಮಂಡ್ ಬ್ಯಾಸ್ಕೆಟ್ ಬರೋದಿಲ್ಲ, ಆವಾಗ ಡಿಸೈನೇ ಚೇಂಜ್ ಆಗಿಬಿಡತ್ತೆ. ಸೊ ನೋಡಿಕೊಂಡು ನೀವು ಮೂಲೆ ತಿರುಗಿಸ್ಕೋಬೇಕಾಗತ್ತೆ. ಸೊ ನೋಡಿ ಈ ರೀತಿ ನೀವು ಡೈಮಂಡಾಗಿ ಕೂಡ ಹಾಕ್ಕೊಂಡು ಹೋಗ್ಬೋದು. ನೋಡಿ ಹೀಗೆ ಇಲ್ಲಿ ನೋಡಿ 3 into 3 ಡೈಮಂಡ್ ಬಂದಿದೆ. ಸೊ ಇಲ್ಲಿ ಯಾವ ರೀತಿ ಬಂದಿದೆ, ಇಲ್ಲೂ ಅದೇ ರೀತಿ. ಇವಾಗ ಈ ಲೈನ್ ಪೂರ್ತಿಯಾಗಿ ನಮಗೆ ಡಬಲ್ ಕಲರ್ ಬರುತ್ತೆ, ಅದಾದಮೇಲೆ ಈ ಲೈನ್ ಪೂರ್ತಿಯಾಗಿ ನಮಗೆ ಸಿಂಗಲ್ ಕಲರ್ ಬರುತ್ತೆ. ನೋಡಿ ಇವಾಗ ಇಲ್ಲಿ 3 ವೈರ್ ಇದೆಯಲ್ಲ, ಈ ವೈರ್ಗಳನ್ನ ತೊಗೊಂಡು ನಾವು ಡೈಮಂಡ್ನ ಹಾಕ್ಕೋಬೇಕು. ಇವಾಗ ನೋಡಿ ಇಲ್ಲಿ ಈ ವೈರ್ ಇದೆಯಲ್ಲ, ಈ ವೈರ್ನ ತೊಗೊಂಡು ನಾವು ಡೈಮಂಡ್ ಹಾಕ್ಕೋಬೇಕು, ಈ ವೈರ್ನ ತೊಗೊಂಡು ನಾವು ಡೈಮಂಡ್ ಹಾಕ್ಕೋಬೇಕು. ಇದೇ ರೀತಿ ನಾವು ಹಾಕ್ಕೋಬೇಕಾಗುತ್ತೆ. ಇವಾಗ ಈ ವೈರ್ನ ತೊಗೊಂಡು ನಾವು ಡೈಮಂಡ್ ಹಾಕ್ಕೊಂಡ್ರೆ ನಮಗೆ ಈ ಹೈಟಿಗೆ ಕರೆಕ್ಟಾಗಿ ಬ್ಯಾಸ್ಕೆಟ್ ಬರುತ್ತೆ. ಸೊ ನೋಡಿ ಇಲ್ಲೊಂದು ತೋರಿಸ್ಕೊಡ್ತೀನಿ. ಸೊ ನಾವು 4 into 4 ಡೈಮಂಡ್ ಬ್ಯಾಸ್ಕೆಟ್ ಹಾಕಿದಾಗ ಈ ರೀತಿ ರನ್ನಿಂಗ್ ವೈರ್ ಆಗಿ ತೊಗೊಂಡು ಕ್ರಾಸಾಗಿ ಹಾಕ್ಕೊಂಡು ಹೋಗ್ತಾ ಇದ್ವಿ. ಸೊ ನಮಗೆ ಬೋಟ್ ಶೇಪಲ್ಲಿ ಬ್ಯಾಸ್ಕೆಟ್ ಬಂದು ಆಮೇಲೆ ನಾವು ಸೆಂಟ್ರಲ್ಲಿ ನಾಟ್ಗಳನ್ನ ಹಾಕ್ಕೊಂಡು ಬ್ಯಾಸ್ಕೆಟ್ ಎತ್ತರನ ಹಾಕ್ಕೋತಾ ಇದ್ವಿ. ಇದರಲ್ಲಿ ಆ ರೀತಿ ಏನು ಬರೋದಿಲ್ಲ. ಸೊ ನೀವು ಡೈರೆಕ್ಟಾಗಿ ಇವಾಗ ನಾವು ಏನಿಲ್ಲಿ ಬ್ಯಾಸ್ಕೆಟ್ದು ಸೈಡಲ್ಲಿ ಎತ್ತರ ಬಂದಿದೆಯಲ್ಲ, ಈ ನೋಡಿ ಈ ಕಡೆ ಸೈಡಲ್ಲಿ ಎತ್ತರ ಬಂದಿದೆಯಲ್ಲ, ಈ ಹೈಟ್ವರೆಗೂ ನಾವು ಇದನ್ನು ನಾಟ್ ಹಾಕ್ಕೊಂಬಿಟ್ಟು ಡೈಮಂಡ್ಗಳನ್ನ ಹಾಕ್ಕೊಂಬಿಟ್ಟು ಆಮೇಲೆ ಅಲ್ಲಿಂದ ನಮ್ಗೆ ಎಷ್ಟು ಎತ್ತರ ಬೇಕು ನಾವು ಅಷ್ಟು ಎತ್ತರದವರೆಗೂ ನಾವು ಅದೇ ರೀತಿಯೇ ಡೈಮಂಡ್ನ ಹಾಕ್ಕೋಬೋದು, ಇಲ್ಲ ಒಂದು ಲೈನ್ ಬೈ ಲೈನ್ ಆದರೂ ಹಾಕ್ಕೋಬೋದು. ನೋಡಿ ಹೀಗೆ
ನೋಡಿ ಇವಾಗ ನಾವು ಈ ಹೈಟ್ವರೆಗೂ ಏನು ಹಾಕ್ಕೊಂಡಿದ್ವಿ, ಇಲ್ಲಿ ಕೂಡ ಅದೇ ಹೈಟಿಗೆ ಬಂದಿದೆ. ಸೊ ಇದೇ ರೀತಿ ನಾವು ಡೈಮಂಡ್ನ ಹಾಕ್ಕೋಬೋದು, ಇಲ್ಲ ಲೈನ್ ವೈಸ್ ಆದರೂ ನೀವು ಹಾಕ್ಕೋಬೋದು. ಈ ಹೈಟ್ವರೆಗೂ ನೀವು ಹಾಕ್ಕೊಂಡು ಇಲ್ಲಿಂದ ಮೇಲ್ಭಾಗಕ್ಕೆ ನೀವು ಲೈನ್ ಬೈ ಲೈನ್ ಆದರೂ ಹಾಕ್ಕೋಬೋದು, ಅಥವಾ ಇದೇ ರೀತಿ ಡೈಮಂಡ್ ಆದರೂ ಹಾಕ್ಕೋಬೋದು. ಸೊ ನಿಮಗೆ ಎಷ್ಟು ಲೆಂತಲ್ಲಿ ಬ್ಯಾಸ್ಕೆಟ್ ಬೇಕು ನೀವು ಇದೇ ರೀತಿಯೇ ಹಾಕ್ಕೋಬೇಕಾಗತ್ತಾ. ಇದೇ ರೀತಿ ನೀವು ಎತ್ತರನ ಹಾಕ್ಕೋಬೇಕಾಗತ್ತೆ. ನಿಮ್ಗೆ ಎಷ್ಟು ಎತ್ತರ ಬೇಕೋ ಅಷ್ಟು ಎತ್ತರ ಹಾಕ್ಕೊಳ್ಳಿ. ಬಟ್ ಒಂದು ಗಮನದಲ್ಲಿ ಇಟ್ಕೊಳ್ಳಿ, ನೋಡಿ ವೈರು ಇನ್ನೂ ಒಂದಿಷ್ಟುದ್ದ ವೈರ್ ಇದೆ ಅನ್ಬೇಕಾದ್ರೆ ನೀವು ಬ್ಯಾಸ್ಕೆಟ್ ಎತ್ತರ ಹಾಕೋದನ್ನ ನಿಲ್ಲಿಸ್ಬೇಕಾಗುತ್ತೆ. ಯಾಕೆಂದರೆ ಇದು ಕ್ರಾಸ್ ಕಟ್ ಬ್ಯಾಸ್ಕೆಟ್ ಆಗಿರೋದ್ರಿಂದ ಒಂದು 6 ರಿಂದ 7 ನಾಟ್ ಒಳಭಾಗಕ್ಕೆ ವೈರ್ ತಿರುವಷ್ಟು ವೈರ್ ಬಿಟ್ಕೊಳ್ಳಿ. 3 ರಿಂದ 4 ಇಂಚಷ್ಟು ವೈರ್ ಇದ್ದಂಗೆ ನೀವು ಎತ್ತರ ಹಾಕೋದನ್ನ ನಿಲ್ಲಿಸ್ಕೋಬೇಕಾಗತ್ತೆ. ಇವಾಗ ನನಗೆ ಎಷ್ಟು ಎತ್ತರ ಬೇಕು ನಾನು ಅಷ್ಟು ಎತ್ತರ ಈ ಬ್ಯಾಸ್ಕೆಟ್ನ ಹಾಕ್ಕೊಂಡು ನೆಕ್ಸ್ಟ್ ಸ್ಟೆಪ್ನ ಯಾವ ರೀತಿ ಹಾಕ್ಕೋಬೇಕು ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ. ಸೊ ಇವಾಗ ನನಗೆ ಎಷ್ಟು ಲೆಂತಲ್ಲಿ ಬೇಕಂದರೆ ಎಷ್ಟು ಎತ್ತರ ಬೇಕು ಬ್ಯಾಸ್ಕೆಟು, ನಾನು ಅಷ್ಟು ಎತ್ತರ ಹಾಕ್ಕೊಂಡು ಆಮೇಲೆ ನೆಕ್ಸ್ಟ್ ಯಾವ ರೀತಿ ಹಾಕ್ಕೋಬೇಕು ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ. ಇಲ್ಲಿ ನೋಡಿ ನಾನು ಎಷ್ಟು ಲೆಂತಲ್ಲಿ ಬೇಕೋ ಅಷ್ಟು ಲೆಂತಲ್ಲೂ ನಾನು ಈ ಬ್ಯಾಸ್ಕೆಟ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನೋಡಿ ಪೂರ್ತಿ ಕಂಪ್ಲೀಟ್ ಆದಮೇಲೆ ನಮಗೆ ಈ ರೀತಿ ಬರುತ್ತೆ. ಎತ್ತರ ಪೂರ್ತಿಯಾಗಿ ಕಂಪ್ಲೀಟ್ ಆದಮೇಲೆ ನಮಗೆ ಈ ರೀತಿ ಬರುತ್ತೆ. ನೀವು ಇಲ್ಲಿ ನೋಡ್ಬೋದು 3x3 ಡೈಮಂಡು ನೀಟಾಗಿ ಕಾಣಿಸ್ತಾ ಇದೆ. ಮತ್ತು ಇಲ್ಲೂ ಅಷ್ಟೇ ನಾವು ಮೂಲೆ ಏನು ತಿರುಗಿಸ್ಕೊಂಡಿದ್ದೀವಿ ಇಲ್ಲಿ ನಮಗೆ ಟ್ರಯಾಂಗ್ಯುಲರ್ ಶೇಪಲ್ಲೇ ಬಂದಿದೆ. ನೋಡಿ ಈ ರೀತಿ ಟ್ರಯಾಂಗ್ಯುಲರ್ ಶೇಪಲ್ಲೇ ಬರಬೇಕು. ಹಿಂಗೆ ಬಂದರೆ ನಾವು ಕರೆಕ್ಟಾಗಿ ಹಾಕ್ಕೊಂಡಿದ್ದೀವಿ ಬ್ಯಾಸ್ಕೆಟ್ ಅಂತ. ನೋಡಿ ನಾನು ಎತ್ತರ ಹಾಕ್ಕೊಂಡಿರೋದ್ರಲ್ಲಿ ನಾನು ಲಾಸ್ಟ್ ಟೈಮ್ 4x4 ಡೈಮಂಡ್ ಏನು ತೋರಿಸ್ಕೊಟ್ಟಿದ್ನಲ್ಲ ಅದರಲ್ಲಿ ನಾನು ಈ ರೀತಿ ವಿ ಶೇಪಲ್ಲಿ ಹಾಕ್ಕೊಂಡಿದ್ದೀನಿ. 3x3 ಡೈಮಂಡಲ್ಲಿ ನಾನು ಲೈನು ಸಮವಾಗಿ ಹಾಕ್ಕೊಂಡಿದ್ದೀನಿ. ಸೊ ನೀವು ವಿ ಶೇಪಲ್ಲಿ ಬೇಕಾದರೂ ಹಾಕ್ಕೋಬೋದು, ಈ ರೀತಿ ಬೇಕಾದರೂ ಹಾಕ್ಕೋಬೋದು. ಸೊ ನಾನಿಲ್ಲಿ ಈ ರೀತಿ ಹಾಕ್ಕೊಂಡಿದ್ದೀನಿ, ವಿ ಶೇಪಲ್ಲಿ ಹಾಕ್ಕೊಂಡಿಲ್ಲ. ಸೊ ಫಿನಿಶಿಂಗು ಅಷ್ಟು ಚೆನ್ನಾಗಿ ಬರೋದಿಲ್ಲ 3x3 ಡೈಮಂಡಲ್ಲಿ, ಯಾಕೆಂದರೆ ಕೈಗೆ ತರ್ಚ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನಾನು ಸಮವಾಗಿ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಯಾವ ರೀತಿ ಫಿನಿಶಿಂಗ್ ಮಾಡ್ಕೊಳ್ಳೋದಂತ ನೋಡೋಣ. ನೋಡಿ ನಾನು ಆಗಲೇ ಹೇಳ್ದಂಗೆ ಇನ್ನೂ ಇಷ್ಟುದ್ದ ವೈರ್ ಇದೆ ಅನ್ಬೇಕಾದ್ರೆ ನಾನು ಸ್ಟಾಪ್ ಮಾಡಿದ್ದೀನಿ. ನೋಡಿ ಇಲ್ಲಿದೆ ನೋಡಿ ಇನ್ನೂ ಇಷ್ಟುದ್ದ ವೈರ್ ಇದೆ ಅನ್ಬೇಕಾದ್ರೆ ನಾನು ಸ್ಟಾಪ್ ಮಾಡಿದ್ದೀನಿ. ಸೊ ನೀವು ಇಲ್ಲಿ ನೋಡ್ಬೋದು ಕೆಲವೊಂದು ವೈರು ತುಂಬ ಉದ್ದ ಬಂದಿದೆ, ಕೆಲವೊಂದು ವೈರು ತುಂಬ ಚಿಕ್ಕದಾಗಿ ಬಂದಿದೆ. ಈ ಉದ್ದ ಬಂದಿರೋ ವೈರ್ ಯಾವುದು ಅಂತಂದರೆ ನಾವು ಇಲ್ಲಿಂದ ಹಿಂಗೆ ತೊಗೊಂಡಿದ್ವಲ್ವ ಅದು ವೈರು ಚಿಕ್ಕದಾಗಿ ಬಂದಿದೆ. ಇಲ್ಲಿ ನಾವು ಯಾವುದೇ ರೀತಿ ಕ್ರಾಸಾಗಿ ತೊಗೊಂಡಿಲ್ಲ, ಸ್ಟ್ರೈಟ್ ಬಂದಿದೆಯಲ್ಲ ಆ ವೈರ್ಗಳು ಉದ್ದ ಬಂದಿದೆ. ಸೊ ನಾವು ಈ ಕಾರ್ನರಿಂದ ಹಿಂಗೆ ಎತ್ತರ ಬರೋದಕ್ಕೆ ತೊಗೊಂಡಿದ್ವಲ್ಲ ವಿ ಶೇಪಲ್ಲಿ ಆರೋ ಮಾರ್ಕ್ ಶೇಪಲ್ಲಿ ಬರೋದಕ್ಕೆ ಅವು ಆ ವೈರ್ಗಳು ತುಂಡ ಬಂದಿದ್ದಾವೆ. ಸೊ ಸೆಂಟ್ರಲ್ ಏನಿದೆ ವೈರು ಆ ವೈರ್ಗಳು ನೋಡಿ ಉದ್ದ ಬಂದಿದ್ದಾವೆ. ಸೊ ಇವಾಗ ಇದನ್ನು ಫಿನಿಶಿಂಗ್ ಯಾವ ರೀತಿ ಮಾಡ್ಕೊಳ್ಳೋದಂತ ನೋಡೋಣ. ಇದು ದೊಡ್ಡ ಬ್ಯಾಸ್ಕೆಟ್ ಆಗಿರೋದ್ರಿಂದ ನಾವು ಇದನ್ನು ಉಲ್ಟಾ ಮಾಡಿಕೊಂಡು ವೈರ್ನ ಒಳಭಾಗಕ್ಕೆ ತೂರಿಸ್ಕೊಳ್ಳೋಣ. ಸೊ ಆವಾಗ ನಮಗೆ ಈಸಿ ಆಗುತ್ತೆ, ಬೇಗ ಕೂಡ ಆಗುತ್ತೆ. ನೀವು ಸೀದಾ ಮಾಡ್ಕೊಳ್ಬೇಕಾದ್ರೂ ಒಳಗಡೆ ತೂರಿಸ್ಕೋಬೋದು. ಇದು ದೊಡ್ಡ ಸೈಜ್ ಬ್ಯಾಗ್ ಆಗಿರೋದ್ರಿಂದ ಸೀದಾ ಮಾಡ್ಕೊಳ್ಬೇಕಾದ್ರೂ ತೂರಿಸ್ಕೋಬೋದು. ನಾನು ಇದನ್ನು ಉಲ್ಟಾ ಮಾಡ್ಕೊಂಡು ತೋರಿಸ್ತೀನಿ. ನೋಡಿ ಬ್ಯಾಗು ನಾವು ಉಲ್ಟಾ ಮಾಡ್ಕೊಂಡಾಗ ನಮಗೆ ಈ ರೀತಿ ಬರುತ್ತೆ. ಸೊ ನಾವು ನಾರ್ಮಲ್ ಬ್ಯಾಸ್ಕೆಟು ರನ್ನಿಂಗ್ ವೈರ್ ಹಾಕುವಂಥ ಬ್ಯಾಸ್ಕೆಟಿಗೆ ಈ ರೀತಿ ಸ್ಟ್ರೈಟಾಗಿ ನಾವು ವೈರ್ನ ತೂರಿಸ್ಕೋತೀವಿ. ಈ ಕ್ರಾಸ್ ಕಟ್ ಬ್ಯಾಸ್ಕೆಟಲ್ಲಿ ನಾವು ಕ್ರಾಸಾಗಿ ವೈರ್ನ ತೂರಿಸ್ಕೋಬೇಕಾಗುತ್ತೆ. ನೋಡಿ ಈಗ ಸ್ಟ್ರೈಟ್ ತೂರಿಸ್ಕೊಂಡ್ರೆ ಈ ಹೋಲ್ಸ್ ಏನಿದೆ ಹೋಲ್ಸು ನಮಗೆ ಮುಚ್ಕೊಳ್ಳುತ್ತೆ. ನೋಡಿ ಈ ರೀತಿ ಬರುತ್ತೆ, ನಮಗೆ ಡಿಸೈನ್ ಅಷ್ಟು ಕ್ಲಿಯರಾಗಿ ಕಾಣೋದಿಲ್ಲ. ನೋಡಿ ಈ ಒಂದು ನಾಟ್ ಇದೆಯಲ್ಲ, ಒಂದು ನಾಟಲ್ಲಿ 2 ವೈರ್ ಬಂದಿದೆ. ಸೊ ನಾವು 4x4 ಡೈಮಂಡ್ ಬ್ಯಾಸ್ಕೆಟ್ ಹಾಕ್ಕೊಂಡಾಗ ನೋಡಿ ಹೀಗೆ ನಾವು ಬಲಭಾಗದಲ್ಲಿ ಬಂದಿರೋ ವೈರು ಎಡಭಾಗಕ್ಕೆ, ಎಡಭಾಗದಲ್ಲಿ ಬಂದಿರೋ ವೈರು ಬಲಭಾಗಕ್ಕೆ ತೊಗೊಂಡಿದ್ವಿ. ಸೊ ಅಲ್ಲಿ ನಾನು ವಿ ಶೇಪಲ್ಲಿ ತೊಗೊಂಡಿರೋದ್ರಿಂದ ನೋಡಿ ಫಸ್ಟ್ ನಾಟ್, ಈ ನಾಟ್ ಮಡಚ್ತಾ ಇರಲಿಲ್ಲ. ಫಸ್ಟ್ ನಾಟಿಗೆ ನಾವು ಈ ವೈರ್ನ ತೂರಿಸ್ಕೋತಾ ಇದ್ವಿ. ಈ ನಾಟ್ ಬಿಟ್ಟು ಫಸ್ಟ್ ನಾಟ್ಗೆ ವೈರ್ ತೂರಿಸ್ಕೋತಾ ಇದ್ವಿ. ಆದರೆ ಇಲ್ಲಿ ನೋಡಿ ಬಲಭಾಗದಲ್ಲಿ ಬಂದಿರೋ ವೈರ್ ಬಲಭಾಗಕ್ಕೆ ಬರುತ್ತೆ, ಎಡಭಾಗದಲ್ಲಿ ಬಂದಿರೋ ವೈರು ಎಡಭಾಗದಲ್ಲೇ ಬರುತ್ತೆ. ಇಲ್ಲಿ ನಾನು ಒಂದು ಲೈನು ಒಳಭಾಗಕ್ಕೆ ಮಡಚ್ತಾ ಇದ್ದೀನಿ. ಸೊ ಬ್ಯಾಸ್ಕೆಟ್ ತುಂಬ ಸ್ಟಿಫಾಗಿರುತ್ತೆ, ಚೆನ್ನಾಗಿ ಕೂತ್ಕೊಳ್ಳುತ್ತೆ ಅಂತ ಹೇಳಿಬಿಟ್ಟು ಒಂದು ಲೈನು ನಾನು ಒಳಭಾಗಕ್ಕೆ ಮಡಚ್ತಾ ಇದ್ದೀನಿ. ಹಾಗಾಗಿ ನೋಡಿ ಒಂದು ಬಲಭಾಗದಲ್ಲಿ ಬಂದಿರೋ ಒಂದು ವೈರ್ನ ಮಾತ್ರ ನೇರ ಸ್ಟ್ರೈಟಾಗಿರೋ ನಾಟಿಗೆ ಜಾಯಿನ್ ಮಾಡಿದ್ದೀನಿ. ಎಡಭಾಗದಲ್ಲಿ ಬಂದಿದೆಯಲ್ಲ ಈ ವೈರ್ನ ನೋಡಿ ಎಡಭಾಗದಲ್ಲಿದೆಯಲ್ಲ ಇಲ್ಲಿ ಕ್ರಾಸ್ ಆಗಿ ಹೀಗೆ ತೊಗೋತಾ ಇದ್ದೀನಿ. ನೋಡಿ ಹೀಗೆ. ಇವಾಗ ಈ ವೈರು ಹಿಂಗೆ ಬರುತ್ತೆ, ಈ ವೈರು ಹಿಂಗೆ ಹೋಗುತ್ತೆ. ಸೊ ಇಲ್ಲ ನಾನು ಒಂದು ಲೈನ್ ಮಡಚೋದಿಲ್ಲ, ನಾನು ಹಾಗೆ ಹಾಕ್ಕೋತೀನಿ ಅನ್ನೋರು, ನಾನು 4x4 ಡೈಮಂಡಲ್ಲಿ ತೋರಿಸ್ಕೊಟ್ಟಿದ್ದೀನಲ್ಲ, ಬಲಭಾಗದಲ್ಲಿರೋ ವೈರು ಎಡಭಾಗಕ್ಕೆ ಬರಬೇಕು, ಎಡಭಾಗದಲ್ಲಿರೋ ವೈರು ಬಲಭಾಗಕ್ಕೆ ಬರಬೇಕು, ಆ ರೀತಿ ಹಾಕ್ಕೋಬೇಕಾಗತ್ತೆ.
ಸೊ ನಾನಿಲ್ಲಿ ಒಂದು ಲೈನ್ ಮಡಚಿರೋದ್ರಿಂದ ನನಗೆ ಯಾವ ಡೈರೆಕ್ಷನಲ್ಲಿದೆ ಅದೇ ಡೈರೆಕ್ಷನಲ್ಲೇ ವೈರ್ನ ತೂರಿಸ್ಕೊತಾ ಇದ್ದೀನಿ. ನೋಡಿ ಹೀಗೆ ಈ ವೈರ್ ಎಷ್ಟು ಲೆಂತಲ್ಲಿ ಬರುತ್ತಾ ನಾನು ಅಷ್ಟು ಲೆಂತಲ್ಲಿ ತೋರಿಸ್ಕೊತೀನಿ. ಈ ವೈರ್ ತೋರಿಸ್ಬೇಕಾದ್ರೆ ನೀವು 4ರಿಂದ 5 ಅಥವಾ 5ರಿಂದ 6, 6ರಿಂದ 7 ನಾಟ್ವರೆಗೂ ತೋರಿಸಿ ಎಕ್ಸ್ಟ್ರಾ ಇರೋ ವೈರ್ನ ಕಟ್ ಮಾಡ್ಕೋಬೋದು. ಆದರೆ ನಾನಿಲ್ಲಿ ಈ ವೈರ್ ಎಷ್ಟು ಲೆಂತಲ್ಲಿ ನನಗೆ ಮಿಕ್ಕಿರುತ್ತಲ್ಲ ಅಷ್ಟೂ ಲೆಂತಲ್ಲೂ ಈ ವೈರ್ಗಳನ್ನ ತೋರಿಸ್ಕೊತೀನಿ. ಯಾಕೆ ಅಂತಂದರೆ ಬ್ಯಾಸ್ಕೆಟು ತುಂಬ ಗಟ್ಟಿಯಾಗಿ ಸ್ಟಿಫಾಗಿ ಬರುತ್ತೆ. ನೀವು ಎಷ್ಟು ಲೆಂತ್ ವೈರ್ ಯಾಕೆ ಸುಮ್ಮನೆ ವೇಸ್ಟ್ ಮಾಡೋದು? ಈಗ ಇಷ್ಟಿಷ್ಟೇ ವೈರ್ ನಮಗೇನಕ್ಕೂ ಬಾಳಿಕೆ ಬರೋದಿಲ್ಲ. ಸೊ ಬಿಸಾಕೋ ಬದಲು ನಾವು ಎಷ್ಟು ಲೆಂತಲ್ಲಿ ವೈರ್ ಬರುತ್ತೆ ಅಷ್ಟು ಲೆಂತಲ್ಲಿ ನಾಟಿಗೆ ತೂರಿಸ್ಕೊಂಡ್ರೆ ನಮಗೆ ಬ್ಯಾಸ್ಕೆಟು ತುಂಬ ಬಿಗಿಯಾಗಿ ಚೆನ್ನಾಗಿ ಬರುತ್ತೆ. ಸೊ ತುಂಬ ಬಾಳಿಕೆನೂ ಚೆನ್ನಾಗಿ ಬರುತ್ತೆ. ಸೊ ಲೈಫು ಚೆನ್ನಾಗಿರುತ್ತೆ ಬ್ಯಾಸ್ಕೆಟಿಗೆ. ಹಾಗಾಗಿ ನಾನು ಎಷ್ಟು ಲೆಂತಲ್ಲಿ ವೈರ್ಗಳನ್ನ ಇದೇ ಬ್ಯಾಸ್ಕೆಟ್ ಅಲ್ಲ ಎಲ್ಲ ಬ್ಯಾಸ್ಕೆಟಿಗೂ ಅಷ್ಟೇ ನನಗೆ ಎಷ್ಟು ಲೆಂತಲ್ಲಿ ವೈರ್ಗಳು ಮಿಕ್ಕಿರುತ್ತೆ ನಾನು ಅಷ್ಟೂ ಲೆಂತಿಗೂ ವೈರ್ಗಳನ್ನ ತೂರಿಸ್ಕೊತೀನಿ. ನೋಡಿ ಹೀಗೆ ಇದೇ ರೀತಿ ನಾನು ಎಷ್ಟು ಲೆಂತಲ್ಲಿ ಬಂದಿದೆ ಅಷ್ಟು ಲೆಂತಲ್ಲೂ ವೈರ್ನ ತೋರಿಸ್ಕೊತೀನಿ. ನೋಡಿ ಈ ರೀತಿ. ಇವಾಗ ಇದು ಅಷ್ಟೇ ನೋಡಿ ಹೀಗೆ ಮಡಚಿದ್ರೆ ಇದನ್ನು ಈ ರೀತಿ ಮಡಚಿದ್ರೆ ಇವಾಗ ಈ ಲೈನಲ್ಲಿ ವೈರ್ನ ತೋರಿಸ್ಕೊಂಡಿದ್ದೀವಲ್ವ ಅದ್ರ ಪಕ್ಕದ ಲೈನಲ್ಲಿ ನಾವು ಈ ವೈರ್ನ ತೋರಿಸ್ಕೊತೀವಿ. ಈ ರೀತಿ ಬರುತ್ತೆ. ಸೊ ಇದೇ ರೀತಿನೇ ಈ ಎಲ್ಲ ವೈರ್ಗಳನ್ನು ನಾವು ಒಳಭಾಗಕ್ಕೆ ತೋರಿಸ್ಕೋಬೇಕಾಗತ್ತೆ. ಸೊ ನಾನಿವಾಗ ಈ ಎಲ್ಲ ವೈರ್ಗಳು ಬ್ಯಾಸ್ಕೆಟಲ್ಲಿ ಏನು ವೈರ್ಗಳು ಬಂದಿದೆಯಲ್ಲ ಈ ಎಲ್ಲ ವೈರ್ಗಳನ್ನು ಇದೇ ರೀತಿ ಒಳಭಾಗಕ್ಕೆ ತೋರಿಸ್ಕೊತೀನಿ. ಒಳಭಾಗಕ್ಕೆ ತೋರಿಸ್ಕೊಂಡು ಎಕ್ಸ್ಟ್ರಾ ಇರೋ ವೈರ್ನ ಕಟ್ ಮಾಡಿಕೊಂಡು ಹ್ಯಾಂಡಲ್ ಕೂಡ ಹಾಕ್ಕೊಂಡು ತೋರಿಸ್ತೀನಿ ಯಾವ ರೀತಿ ಬಂದಿದೆ. ಬ್ಯಾಸ್ಕೆಟ್ ಪೂರ್ತಿ ಕಂಪ್ಲೀಟ್ ಆದಮೇಲೆ ನಮಗೆ ಯಾವ ರೀತಿ ಕಾಣುತ್ತೆ ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ. ಇವಾಗ ನೋಡಿ ನಾನು ಇದನ್ನು ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಕಂಪ್ಲೀಟ್ ಮಾಡ್ಕೊಂಡು ಹ್ಯಾಂಡಲ್ ಕೂಡ ಹಾಕ್ಕೊಂಡು ಬ್ಯಾಸ್ಕೆಟ್ ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನೋಡಿ ಒಳಭಾಗದಲ್ಲಿ ಈ ರೀತಿ ಬರುತ್ತೆ. ಸೊ ಹೊರಭಾಗದಲ್ಲಿ ನಮಗೆ ಈ ರೀತಿ ಕಾಣುತ್ತೆ. ನೀವು ಇಲ್ಲಿ ನೋಡ್ಬೋದು. ನೋಡಿ ನಾವು ಒಂದು ಲೈನು ಒಳಭಾಗದಲ್ಲಿ ಮಡ್ಚ್ಕೊಂಡಿದ್ವಲ್ವ ನೋಡಿ ಈ ರೀತಿ ಬರುತ್ತೆ. ವೈರ್ ನಮಗೆಲ್ಲೂ ತರ್ಚೋದಿಲ್ಲ. ಸೊ ಬ್ಯಾಸ್ಕೆಟ್ ಪೈಪಿಂಗ್ ಕೊಟ್ಟಂಗೆ ಕೂಡ ಇರುತ್ತೆ. ತುಂಬ ಚೆನ್ನಾಗೂ ಬರುತ್ತೆ ಬ್ಯಾಸ್ಕೆಟು. ಸೊ ಇದು ಎಷ್ಟು ಲೆಂತಲ್ಲಿ ನನಗೆ ವೈರ್ ಬಂದಿದೆ ಅಷ್ಟು ಲೆಂತಲ್ಲೂ ನಾನು ವೈರ್ನ ಒಳಭಾಗಕ್ಕೆ ತೂಸ್ಕೊಂಡು ಎಕ್ಸ್ಟ್ರಾ ಇರೋ ವೈರ್ನ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ ಪೂರ್ತಿ ಫಿನಿಶ್ ಆದಮೇಲೆ ಒಳಭಾಗದಲ್ಲಿ ಈ ರೀತಿ ಬರುತ್ತೆ, ಹೊರಭಾಗದಲ್ಲಿ ಈ ರೀತಿ ಬರುತ್ತೆ. ನೀವು ಇಲ್ಲಿ ನೋಡ್ಬೋದು. ನೋಡಿ ನಾನು ಇದಕ್ಕೆ 4 ವೈರ್ ಹ್ಯಾಂಡಲ್ನ ಹಾಕ್ಕೊಂಡಿದ್ದೀನಿ. ಸೊ ಇದು ಮೀಡಿಯಮ್ ಸೈಜ್ ಬ್ಯಾಸ್ಕೆಟ್ ಆಗಿರೋದ್ರಿಂದ 4 ವೈರ್ ಹ್ಯಾಂಡಲ್ ಸಾಕಾಗತ್ತೆ. ನೀವು ಇನ್ ಕೇಸ್ ಏನಾದರೂ ವೆಯ್ಟ್ ಜಾಸ್ತಿ ಲಿಫ್ಟ್ ಮಾಡ್ತೀರಾ ಅನ್ನೋವಂಥವ್ರು ಡಾಟ್ ಹ್ಯಾಂಡಲ್ ಕೂಡ ಹಾಕ್ಕೋಬೋದು. ಸೊ ಈ ಬ್ಯಾಸ್ಕೆಟಿಗೆ ಇದು ಚೆನ್ನಾಗಿ ಕಾಣುತ್ತೆ. ಡಾಟ್ ಹ್ಯಾಂಡಲ್ ಕೂಡ ಚೆನ್ನಾಗಿ ಕಾಣುತ್ತೆ. ನಿಮಗೆ ಯಾವ ಡಿಸೈನ್ ಬೇಕೋ ನೀವು ಅದನ್ನು ಹಾಕ್ಕೋಬೋದು. ಸೊ ಈ ರೀತಿ 4 ವೈರ್ ಹ್ಯಾಂಡಲ್ನ ಯಾವ ರೀತಿ ಹಾಕ್ಕೋಬೇಕು ಅಂದ್ಬಿಟ್ಟು ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ. ನೀವು ಅದನ್ನು ನೋಡ್ಬಿಟ್ಟು ಹಾಕ್ಕೋಬೋದು. ಅದ್ರ ಜೊತೆಗೆ ಡಾಟ್ ಹ್ಯಾಂಡಲ್ದು ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ. ನಿಮಗೆ ಅದು ಬೇಕಾದರೆ ನೀವು ಅದನ್ನು ಕೂಡ ನೋಡ್ಬಿಟ್ಟು ಹಾಕ್ಕೋಬೋದು. ಸೊ ಹ್ಯಾಂಡಲ್ನ ನಾನು ಎಲ್ಲಿಗೆ ಹಾಕಿದ್ದೀನಿ ಅಂತ ನೋಡೋದಾದರೆ ನೋಡಿ ಹೀಗೆ ಇಟ್ಕೊಂಡು ಬ್ಯಾಸ್ಕೆಟ್ ಸೆಂಟರ್ ತೊಗೊಂಡು ಇಲ್ಲಿಂದ ಇಲ್ಲಿಗೆ ಸೆಂಟರ್ಗೆ ಹಾಕ್ಕೋಬೇಕಾಗತ್ತೆ. ಸೊ ಇಲ್ಲಿ ನೀವು ನೋಡೋದಕ್ಕೆ ಈಸಿ ಆಗುತ್ತೆ. ನೋಡಿ ಬೇಸ್ ಹಾಕ್ಕೊಂಡಿರ್ತೀವಲ್ವ ಇಲ್ಲಿ ಮೂಲೆ ತಿರುಗಿಸ್ಕೊಂಡಿರೋದು ಬಿಟ್ಟರೆ ನೋಡಿ ಇದೊಂದು ಡೈಮಂಡು, ಅದ್ರ ಪಕ್ಕದಲ್ಲಿರೋದು ಒಂದು ಡೈಮಂಡು, ಅದ್ರ ಮಧ್ಯದಲ್ಲಿರೋದು ಒಂದು ಡೈಮಂಡು. ಇದು ನಮಗೆ ಸೆಂಟ್ರ್ ಬರುತ್ತೆ. ಸೊ ಇಲ್ಲಿಂದ ನೋಡಿ ಈ ಒಂದು ಡೈಮಂಡ್ ಬಿಟ್ಟು 2 ಫಸ್ಟ್ ಸೆಕೆಂಡ್ ಡೈಮಂಡ್ ಇದೆಯಲ್ಲ ಇದ್ರ ಸೆಂಟ್ರಿಗೆ ಇದರಲ್ಲಿ ಬರೋ ಮಧ್ಯ ಡೈಮಂಡಿಗೆ ನಾನು ಹ್ಯಾಂಡಲ್ನ ಹಾಕ್ಕೊಂಡಿರೋ ಅಂಥದ್ದು. ಸೊ ಇದು ಬ್ಯಾಸ್ಕೆಟ್ ಸೆಂಟರಿಗೆ ಕರೆಕ್ಟಾಗಿ ಬರುತ್ತೆ. ಹಾಗಾಗಿ ಈ ರೀತಿ ಹಾಕ್ಕೊಂಡಿದ್ದೀನಿ. ಸೊ ಇದನ್ನು ಯಾವ ರೀತಿ ಹಾಕೋದು ಅಂದ್ಬಿಟ್ಟು ನಾನು ಸ್ಟೆಪ್ ಬೈ ಸ್ಟೆಪ್ಪಲ್ಲಿ ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ಇನ್ ಕೇಸ್ ಈ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಅರ್ಥ ಆಗಿಲ್ಲ ಅಂದರೆ ನೀವು ನನ್ನ ಕಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು. ಸೊ ತುಂಬ ಕ್ಯೂಟಾಗಿ ಬಂದಿದೆ ಫ್ರೆಂಡ್ಸ್ ಬ್ಯಾಸ್ಕೆಟ್ ಇದು. ನೋಡಿ ನೀವು ಇಲ್ಲಿ ನೋಡ್ಬೋದು 3x3 ಡೈಮಂಡ್ ನಮಗೆ ಕ್ಲಿಯರಾಗಿ ಕಾಣಿಸ್ತಾ ಇದೆ. ನೋಡಿ ತುಂಬ ಕ್ಯೂಟಾಗಿ ಬಂದಿದೆ. ಸೊ ಈ ಬ್ಯಾಸ್ಕೆಟ್ನ ನಾನು ಆರ್ಡರ್ಗೋಸ್ಕರ ಹಾಕಿರೋ ಅಂಥದ್ದು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್ 3x3 ಡೈಮಂಡ್ ಕ್ರಾಸ್ ಕಟ್ ಬ್ಯಾಸ್ಕೆಟ್ನ ಯಾವ ರೀತಿ ಹಾಕೋದು ಅಂದ್ಬಿಟ್ಟು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್.